ನಮಸ್ಕರಿಸುತ್ತಾ ಇವೆ ನೆರೆದಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಈಗ ಬಂದಿರ್ತಕ್ಕಂಥ ಸತ್ಸಂಗ ಆಕಾಂಕ್ಷಿಗಳು ಸದ್ಯದ ಆಕಾಂಕ್ಷೆಗಳೆಲ್ಲರಿಗೂ ನಾನು ತಿಳಿಸುತ್ತಾ ಈ ನನ್ನ ಮಾತು ಇದುವರೆಗೆ ಇದ್ರ ಬಗ್ಗೆ ಬಹಳ ಹೇಳಿದ್ರು. ನನ್ನ ದೃಷ್ಟಿಯಲ್ಲಿ ತುಂಬ ಎಕ್ಸಾಗರೇಷನ್ ಅಂತ ಹೇಳ್ತಾರಲ್ಲ, ಸೋದರ ಅಣ್ಣನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಲ್ಲ. ಇದರೊಳಗೆ ನಾವು ಎಲ್ಲಿದ್ದರೂ ಕೂಡ ಸಿಂಗಾಪುರದಲ್ಲಿ ಅದೇ ದೊಡ್ಡ ಶಕ್ತಿಲ್ಲ ಹೋಗಲ್ಲ. ಎಲ್ಲಿದ್ದರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಕೊನೆ ಪಕ್ಷ ನಾನು ಬೇರೆಯವರಿಗೆ ಅಪಕಾರ ಆಗಿದ್ದಾಗೆ ಉಪಕಾರ ಮಾಡಿದ್ರೆ ಅಪಕಾರ ಹಾಗಾಗಿ ತಿಳ್ಕೊಳ್ತಕ್ಕಂಥದ್ದು ಒಳ್ಳೆಯ ಮನುಷ್ಯನ ಒಂದು ಲಕ್ಷಣ. ಹಾಗಿದ್ರೆ ಸಾಕು, ಅಷ್ಟು ನಮ್ಮ ಪರಿಚಯ ಇದ್ದರೆ ಸಾಕು. ಅದೆಲ್ಲ ಇದ್ರೂ ಕೂಡ ನಮ್ಮ ತಂದೆ ತಾಯಿಗಳ ಪುಣ್ಯ. ಸೊ ಅದು ಬಹುಶಃ ನಮ್ಮಲ್ಲಿ ಕೂಡ ಬಂದಿರ್ಬೋದು. ಅದೇ ಹೇಳ್ತಾರೆ ಪೂಜೆಗೆ ತಕ್ಕಂತೆ ಅತಿ ಪೂಜೆಗೆ ತಕ್ಕಂತೆ ಮಕ್ಕಳು. ಸೊ ಅವರು ಪೂಜೆ ಮಾಡಿದ ಪೂಜೆಯಿಂದ ಬಹುಶಃ ನಮಗೆ ಆ ಒಂದು ಅವರ ಕೆಲವು ಗುಣಗಳು ಬಂದಿರ್ಬೋದು. ಸೊ ನಾನೇನು ಅಷ್ಟು ಒಳ್ಳೆ ಅಷ್ಟು ಕಾರಣೇನಲ್ಲ. ನೋಡಿ ಅದೇ ಹೇಳ್ತಾರೆ ಸಾಫ್ಟ್ವೇರ್ ಅಂತೇಳಿ. ಸಾಫ್ಟ್ವೇರ್ನ ಒಂದು ಅವ್ರ ಪ್ರಪಂಚ ಪ್ರತಿಯೊಂದು ಲ್ಯಾಪ್ಟಾಪ್ ಮತ್ತೆ ಅಷ್ಟು ಬಿಟ್ಟರೆ ಆ ಕಡೆ ಏನೋ ನಮ್ಮ ತಂದೆ ತಾಯಿಗಳು ಮಾಡೋದು ಸುಮ್ಮನೆ ಬರ್ಬೋದು. ಈಚೆ ಆಗಾಗ್ಗೆ ಸ್ವಲ್ಪ ಇಂಥ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದು ಬಿಟ್ಟು ಮತ್ತೆ ಹೆಚ್ಚಿನ ಏನೂ ಇಲ್ಲ. ಹೇಳಿ ಈಗ ಮತ್ತೆ ಮುಖ್ಯವಾದ ಟಾಪಿಕ್ಗೆ ಬರೋಣ. ಇವತ್ತಿನ ವಿಷಯ ಕರ್ಮದ ಮರ್ಮ. ಕೇಳುತ್ತಲ್ಲ ಕೊನೆವರೆಗೂ ಕೂಡ ಆ ಕರ್ಮವನ್ನು ಸೃಷ್ಟಿ ಮಾಡಿದ ಆ ಭಗವಂತ ಮತ್ತೆ ಅವನ ಅವತಾರಗಳು ಬಿಟ್ಟರೆ ಮತ್ತೆ ಯಾರು ಕೂಡ ಆ ಸಂಪೂರ್ಣವಾಗಿ ಕರ್ಮದ ಮರ್ಮ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಗವಂತ ನಿಜವಾದ ಪ್ರತಿನಿಧಿಗಳು ಇದ್ದಾರೆ. ಈಗ ನಮ್ಮ ಭರತಖಂಡದಲ್ಲಿ ಸುಮಾರು ಸದ್ಗುರುಷರು, ಆಚಾರ್ಯರು, ಗುರುಗಳು ಕಾಸ್ ಅಂಡ್ ಎಫೆಕ್ಟ್ ಅಂತ ಅದರ ಕನ್ನಡದಲ್ಲಿ ಈ ನಮ್ಮ ಪ್ರಪಂಚ, ಬ್ರಹ್ಮಾಂಡ, ವಿಶ್ವ ಅಂತ ನಾವು ಹೇಳ್ತೇವೆ. ಅದು ಎಲ್ಲವೂ ಕೂಡ ಕಾರಣ ಮತ್ತು ಪರಿಣಾಮ ಈ ತತ್ವದ ಆಧಾರಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ. ಅಂದ್ರೆ ಇವತ್ತು ನಾವೇನೋ ಸುತ್ತಮುತ್ತ ನೋಡ್ತಾ ಇದ್ದೇವೆ. ಇವತ್ತಿನಲ್ಲಿ ಏನೆಲ್ಲ ಆಗುಗಳು ಆಗ್ತಾ ಇದ್ದಾವೆ ಅಲ್ಲದೆ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಸಮಾಜದ ಪರಿಸ್ಥಿತಿ, ಸ್ಥಿತಿಗತಿಗಳು ಇವತ್ತು ಏನೆಲ್ಲ ಇದ್ದಾವೆ ಅವೆಲ್ಲವೂ ಕಾರಣಗಳು ಅಂತ ನಾವು ಅಂದ್ಕೊಂಡ್ರೆ ಅವೆಲ್ಲವುಗಳ ಹಿಂದೆ ಒಂದು ಸ್ಪಷ್ಟವಾದ ಒಂದು ನಿರ್ದಿಷ್ಟವಾದ ಅವೆಲ್ಲವೂ ಪರಿಣಾಮ ಅಂತ ಅಂದ್ಕೊಂಡ್ರೆ ಅವುಗಳ ಹಿಂದೆ ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದ ಕಾರಣಗಳಿದ್ದಾವೆ. ಅದು ನಮಗೆ ಅರ್ಥವಾಗಲಿಕ್ಕಿಲ್ಲ, ನಮಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಖಂಡಿತ ಅಂತ ನಿರ್ದಿಷ್ಟವಾದ ಕಾರಣಗಳು ಖಂಡಿತ ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ನೋಡಿ, ಉದಾಹರಣೆಗೆ ಕೊಟ್ಟೂರು ಎಷ್ಟೊಂದು ಸಜ್ಜನರಿದ್ದಾರೆ. ಎಷ್ಟು ರೀತಿ ನೋಡಿ, ಇದೊಂದು ಕಾರ್ಯಕ್ರಮ ಮಾಮೂಲು ಹೇಳ್ತಾ ಇದ್ದಾರೆ. 45 ವರ್ಷಗಳಿಂದ ಸತತವಾಗಿ ಥಿಯೋಸಾಫಿಕಲ್ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಬೇಕಾದಷ್ಟು ಇಲ್ಲಿ ಕೊಟ್ಟೂರಲ್ಲಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇಷ್ಟೊಂದು ಅವ್ಯಾಹತವಾಗಿ ಇಷ್ಟೊಂದು ಏನು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದರಿಂದ ಬಲವಾದ ಕಾರಣ ಇರಲೇಬೇಕು. ನಿಮಗೆ ಗೊತ್ತಿದೆ ಕೂಡ. ಹಾಗಾದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ತಾಲೂಕು ಕೇಂದ್ರಗಳಿದ್ದಾವೆ. ಅದು ಎಲ್ಲ ಕಡೆ ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋದಿಲ್ಲ. ಸೊ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಒಂದು ಕಾರಣ ಇದೆ. ಸೊ ಹೀಗೆ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದು ಹೇಳ್ತಾರೆ, ನಾನಿರೋ ಸಿಂಗಾಪುರಲ್ಲಿ ಇಲ್ಲಿ ಕೊಟ್ಟು ಬಂದು ಈ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ. ಖಂಡಿತವಾಗಿ ಒಂದು ಕಾರಣ ಇದೆ. ಸೊ ಹೀಗೆ ಇಡೀ ಬ್ರಹ್ಮಾಂಡವೇ ಇಂಥ ಕಾರಣ ಮತ್ತು ಪರಿಣಾಮದ ತತ್ವದ ಆಧಾರವಾಗಿ ನಡೆಕೊಂಡು ಹೋಗ್ತಾರೆ. ಇದೇ ಕಾರಣ ಮತ್ತು ಪರಿಣಾಮ ತತ್ವವನ್ನು ನಾವು ಈಗ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ ಅಪ್ಲೈ ಮಾಡ್ತಾರೆ ಅಥವಾ ಅನ್ವಯ ಮಾಡ್ತಾರೆ. ಅದೇ ಕರ್ಮ ಸಿದ್ಧಾಂತ ಅಥವಾ ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಈಗ ಮನುಷ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಕಾರ್ಯಗಳಿದ್ದಾವೆ ಅವೆಲ್ಲವೂ ಕೂಡ ಕರ್ಮದ ಪರಿಭಾಷೆಯಲ್ಲಿ ಕರ್ಮ ಅಂತ ಅನಿಸ್ತದೆ. ಸೊ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳಿದ್ದಾವೆ. ಅವುಗಳನ್ನ ಕರ್ಮದ ಪರಿಭಾಷೆಯಲ್ಲಿ ಕರ್ಮ ಫಲ ಅಂತ ಹೇಳ್ತಾರೆ. ಹೀಗೆ ನಾವು ಮಾಡ್ತಕ್ಕಂಥ ಯಾವುದೇ ಕರ್ಮ ಇದೆ, ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಅವೆಲ್ಲವುಗಳಿಗೂ ಕೂಡ ಒಟ್ಟಾರೆ
ಅದೇ ರೀತಿಯಾದಂಥ ನಮಗೆ ಕೆಟ್ಟ ಪರಿಣಾಮಗಳು ಒಳ್ಳೆಯ ಪರಿಣಾಮಗಳು ಇದು ಬರ್ತಾ ಹೋಗ್ತದೆ. ಇಲ್ಲಿ ಕರ್ಮ ಸಿದ್ಧಾಂತ ಅಥವಾ ಲಾ ಆಫ್ ಕರ್ಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ನಮ್ಮನ್ನೇ ಹೊಣೆಗಾರನಾಗಿ ನಮ್ಮನ್ನೇ ಜವಾಬ್ದಾರನಾಗಿ ಮಾಡ್ತಾರೆ. ಅಂದರೆ ಆ ಕರ್ಮದಿಂದ ಬರ್ತಕ್ಕಂಥ ಕರ್ಮ ಫಲಗಳನ್ನು ಆ ವ್ಯಕ್ತಿ ಯಾವ ವ್ಯಕ್ತಿಯ ಕರ್ಮವನ್ನು ಮಾಡ್ತಾರೆ ಅವರೇ ಅನುಭವಿಸಬೇಕು. ಈ ಕರ್ಮ ಸಿದ್ಧಾಂತ ಹಾಗೆ ನಮ್ಮ ಕರ್ಮ ಫಲಗಳಿಗೆ ಕಟ್ಟಿ ಹಾಕಿಬಿಡ್ತಾರೆ, ಬಂಧಿಸಿಬಿಡ್ತಾರೆ. ಈಗ ಸ್ವಾಮಿ ವಿವೇಕಾನಂದ ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಈ ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ, ಇಫ್ ಯು ಥ್ರೋ ಎ ಸ್ಟೋನ್ ಟು ದಿಸ್ ವರ್ಲ್ಡ್ that will come back and hit at your back side of the head ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದು ಕಲ್ಲದ ಎತ್ತರ ಈ ಪ್ರಪಂಚದಲ್ಲಿ ಲೋಕದಲ್ಲಿ ಅದೇ ಕಲ್ಲು ಬಂದು ನಿಮಗೆ ಈ ಮತ್ತೆ ನಿನ್ನ ತಲೆಯ ಹಿಂಭಾಗದಲ್ಲಿ ಹೊಡೆಯುತ್ತೆ ಅಂತ ಹೇಳಿ. ಅಂದ್ರೆ ಅರ್ಥ, ನಾವು ಏನು ಕೊಡ್ತೀವಿ ಈ ಪ್ರಪಂಚಕ್ಕೆ ಅದೇ ಮತ್ತೆ ವಾಪಸ್ಸು ನಮಗೆ ಕೊಡ್ತೇವೆ. ಈಗ ಕಲ್ಲಿನ ಬದಲಾಗಿ ನಾವು ಹೂಗಳನ್ನು ಕೊಟ್ಟರೆ ಅದೇ ಹೂ ಕೂಡ ನಮಗೆ ಬರುತ್ತೆ ಮತ್ತೆ ವಾಪಸ್ಸು. ಅದೇ ರೀತಿ ನಾವು ಈ ಪ್ರಪಂಚಕ್ಕೆ ಒಂದು ಪ್ರೀತಿ, ವಿಶ್ವಾಸ, ಒಳ್ಳೆಯದನ್ನು ಕೊಟ್ಟರೆ ಅದೇ ನಮಗೆ ವಾಪಸ್ ಬರುತ್ತೆ. ಅದು ಬಿಟ್ಟು ಹಿಂಸೆ, ದ್ವೇಷ, ಅಸೂಯೆ ಇಂಥದ್ದನ್ನು ನಾವು ಪ್ರಪಂಚ ಕೊಟ್ಟರೆ ಅದು ಮತ್ತೆ ಇವತ್ತಲ್ಲ ನಾಳೆ ಅದೆಲ್ಲ ನಮಗೆ ವಾಪಸ್ ಬರ್ತದೆ. ಅದನ್ನು ನಾನು ಅನುಭವಿಸಲೇಬೇಕು. ಸೊ ಹೀಗೆ ಕರ್ಮ ಕೆಲಸ ಮಾಡೋ ರೀತಿ ಹೀಗೆ. ಸೊ ಇದನ್ನೆಲ್ಲ ನಾವು ಕೇಳಿದ್ರೆ ಏನು ಅನಿಸುತ್ತೆ ನಮಗೆ? ಥರ್ಡ್ ಲಾ ಆಫ್ ಮೋಷನ್, ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ನಿಮಗೆ ಬರುತ್ತೆ. ಅಥವಾ ಕನ್ನಡದಲ್ಲಿ ಹೇಳಿದ್ರೆ ಚಲನೆ ಬಗ್ಗೆ ನ್ಯೂಟನ್ನ ಮೂರನೇ ತತ್ವ. ಅದು ಹೇಗಿರುತ್ತೆ? ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ ಹೇಳ್ತಾರೆ. ಕನ್ನಡದಲ್ಲಿ ಹೇಳೋದ್ರೆ ಪ್ರತಿಯೊಂದು ಕ್ರಿಯೆಗೂ ಕೂಡ ಅದರ ಸರಿಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇದ್ದೇ ಇದೆ. ಸೊ ಹಾಗೆ ನೋಡಿದ್ರೆ ಈಗ ನ್ಯೂಟನ್ ಹೇಳಿದ ಥರ್ಡ್ ಲಾ ಆಫ್ ಮೋಷನ್ ಮತ್ತೆ ಈ ಕರ್ಮ ಸಿದ್ಧಾಂತ ಏನಿದೆ ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ವಿ, ಆ ಎರಡು ಕೂತು ಸಾಮ್ಯತೆ ಇದೆ. ಆದರೆ ಕರ್ಮ ಸಿದ್ಧಾಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅವ್ರು ಹೇಳಿದ ಜೊತೆಗೆ ಮತ್ತೊಂದು. ಈಗ ನ್ಯೂಟನ್ನ ಥರ್ಡ್ ಲಾ ಆಫ್ ಮೋಷನ್ ಪ್ರಕಾರ ಏನಿದೆ, ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ. ಆದರೆ ಇಲ್ಲಿ ಕರ್ಮ ಸಿದ್ಧಾಂತದಲ್ಲಿ ಒಂದು ಕ್ರಿಯೆಗೆ ಎರಡು ಪ್ರತಿಕ್ರಿಯೆ. ಒಂದು ಯಾವುದು ಅಂತ ಹೇಳಿದ್ರೆ, ಕರ್ಮಕ್ಕೆ ಕರ್ಮ ಮಾಡೋದ್ರೆ ಕರ್ಮಫಲ ಇದೆ, ಅದರ ಜೊತೆಗೆ ಇನ್ನೊಂದು ಪ್ರತಿಕ್ರಿಯೆ ಏನಪ್ಪ ಅಂತ ಹೇಳಿದ್ರೆ ವಾಸನೆ, ಇಂಗ್ಲಿಷ್ ಹೇಳಿದ್ರೆ ಟೆಂಡೆನ್ಸಿ, ಅದು ಎರಡನೇ ಪ್ರತಿಕ್ರಿಯೆ. ಅದನ್ನು ನಾವೊಂದು ಸಣ್ಣ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಬೋದು. ಈಗ ನಾನು ಸಿಗರೇಟ್ ಸೇದೋ ಅಭ್ಯಾಸ ಕಲ್ತ್ಕೊಂಡೆ. ಈ ಸಿಗರೇಟ್ ಸೇದೋದು ಕರ್ಮ. ಅದರ ಕರ್ಮಫಲ ಏನು? ನಾನು ಆರೋಗ್ಯ, ನನ್ನ ಪಕ್ಕದ ಅಕ್ಕಪಕ್ಕದಲ್ಲಿ ಇದ್ದವರು ಕಿರಿಕಿರಿ ಅವ್ರಿಗಾಗ್ತದೆ. ಅದರ ಜೊತೆಗೆ ಪರಿಸರ ಮಾಲಿನ್ಯಕ್ಕೂ ನಾನು ಕಾರಣ. ಇವೆಲ್ಲವೂ ಕೂಡ ಕರ್ಮಫಲಗಳು. ಇದು ನಾನು ಮಾಡಿದ ಕರ್ಮ. ಅದರ ಜೊತೆಗೆ ಏನಾಗ್ತದೆ, ನಾನು ಮತ್ತೆ ಸಿಗರೇಟ್ ಸೇದೋ ಅಭ್ಯಾಸವನ್ನು ಬೆಳೆಸ್ಕೊಳ್ತೇನೆ. ನನಗೆ ಮತ್ತೆ ಸಿಗರೇಟ್ ಸೇದೇ ಇದ್ದರೆ ನನಗೆ ಸಮಾಧಾನ ಇರೋದಿಲ್ಲ, ಮತ್ತೆ ಬೆಳೆಸ್ಕೊಳ್ತೇನೆ. ಸೊ ಅದು ಟೆಂಡೆನ್ಸಿ ಅಂತ ಹೇಳಿ. ಆ್ಯಕ್ಚುಲಿ ಅದು ಕರ್ಮ ಫಲಕ್ಕಿಂತಲೂ ಜಾಸ್ತಿ ಡೇಂಜರಸ್. ಈಗ ಉದಾಹರಣೆ, ಈಗ ಟೀ ಕಾಫಿ ಅಭ್ಯಾಸ ಇದ್ದರೆ ನಾನು ಸಮಯ ಸರಿಯಾಗಿ ಟೀ ಕಾಫಿ ಸಿಕ್ಕಿದ್ರೆ ಹೆಂಗೆ ಚರ್ಪಡಿಸ್ತೀನಿ. ಹುಡುಗರದ್ದು ಕೇಳಬೇಕು, ಹುಡುಗರದ್ದು ಆ ಸಮಯಕ್ಕೆ ಸಿಗದೆ ಇದ್ದರೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡಲಿಕ್ಕೆ ಅವರು ರೆಡಿ ಆಗೋದು. ಸೊ ಅದೇ ರೀತಿ ಒಬ್ಬ ಕೋಪಿಷ್ಟ ವ್ಯಕ್ತಿ ಅವರು ವಿನಾಕಾರಣ ಮತ್ತೆ ಕೋಪ ಮಾಡ್ಕೊಳ್ತಾನೆ ಇರ್ತಾರೆ. ಯಾಕಂದರೆ ಆ ಟೆಂಡೆನ್ಸಿ ಬಿಡೋದಿಲ್ಲ. ಸೊ ಹೀಗೆ ಏನು ಮಾಡೋದು, ಒಂದು ಆ್ಯಕ್ಷನ್ಗೆ ಇಲ್ಲಿ ಎರಡು ರಿಯಾಕ್ಷನ್ಸ್. ಒಂದೇನು, ಒಂದು ಕರ್ಮಕ್ಕೆ ಕರ್ಮಫಲ ಮತ್ತು ವಾಸನೆ ಜಾಸ್ತಿ ಡೇಂಜರಸ್. ಮುಂದೆ ನಾವು ನೋಡ್ತಾ ತಿಳ್ಕೊಂಡು ಈಗ ಹಾಗೆ ನೋಡಿದ್ರೆ ಈಗ ಸ್ವಲ್ಪ ನಾವು ಕರ್ಮದ ಆಳಕ್ಕೆ ಹೋಗ್ಬೋದು. ಎಲ್ಲ ಒಂದು ಕರ್ಮ ಆಗಬೇಕಾದ್ರೆ ನಾವು ಸ್ವಲ್ಪ ಇದು ಕರ್ಮ ಅನ್ನೋದು, ಕರ್ಮದ ಮರ್ಮ ಅಥವಾ ಈ ವಿಷಯ ಸ್ವಲ್ಪ ತುಂಬ ಗಹನವಾದದ್ದು, ಗಂಭೀರವಾದದ್ದು, ಸೂಕ್ಷ್ಮವಾದದ್ದು. ಸ್ವಲ್ಪ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಸ್ವಲ್ಪ ಗಮನ ಇಟ್ಟಿಗೆ. ಇದನ್ನು ಕೆಲವು ಸಾರಿ ಸ್ವಲ್ಪ ಫಾಲೋ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಈಗ ಸ್ವಲ್ಪ ಆಳಕ್ಕೆ ಒಂದು ಕರ್ಮ ಆಗಬೇಕಾದ್ರೆ ಏನೆಲ್ಲ ಇರ್ತದೆ, ಏನೆಲ್ಲ ಇನ್ವಾಲ್ವ್ ಆಗ್ತದೆ ಅದನ್ನು ಅರ್ಥ ಮಾಡ್ತಾರೆ. ಈಗ ನೋಡಿ, ಕರ್ಮ ಮಾಡೋದು ಯಾರು? ನಮ್ಮ ದೇಹ. ಇಲ್ಲಿ ದೇಹ ಅಂತ ಹೇಳಿದ್ರೆ ದೇಹದ ಜೊತೆ ಇರ್ತಕ್ಕಂಥ ಪಂಚೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಇರ್ತದೆ, ಸೇರ್ಕೊಳ್ತಾರೆ. ಗೊತ್ತಿಲ್ಲ, ಪಂಚೇಂದ್ರಿಯಗಳು ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ ಮತ್ತೆ ಚರ್ಮ. ಕರ್ಮೇಂದ್ರಿಯಗಳು ಅಂತ ಹೇಳಿದ್ರೆ
ಕೈ ಕಾಲು ಮತ್ತು ವಾಕ್ ಅಂದರೆ ಮಾತು ಅಥವಾ ಬಾಯಿ ಅಂತ ಹೇಳ್ಬೋದು, ಮತ್ತು ಪ್ರೊಡಕ್ಟಿವ್ ಆರ್ಗನ್ಸ್ ಮತ್ತು ಎಕ್ಸ್ಕ್ರೀಟೆಡ್ ಆರ್ಗನ್ಸ್ ವಿಸರ್ಜನೆ ಮಾಡೋ ಅಂಗಗಳು. ಇದು ಎಲ್ಲವೂ ಸೇರಿ 5ಕ್ಕೆ ಕರ್ಮೇಂದ್ರಿಯಗಳು ಅಂತ ಹೇಳ್ತಾರೆ. ಇಲ್ಲಿ ನಾವು ಒಂದು ದೇಹ ಅಂತ ಹೇಳಿದ್ರೆ ದೇಹ ಮತ್ತೆ ಈ ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ತಿಳ್ಬೋದು. ಸೊ ಒಂದು ಕರ್ಮ ಆದಾಗ ಈ ನಮ್ಮ ದೇಹ ಇನ್ವಾಲ್ವ್, ಅದರ ಜೊತೆಗೆ ನನ್ನಲ್ಲಿರ್ತಕ್ಕಂಥ ಅಹಂ ಅಥವಾ ನಾನು ಅನ್ನೋ ಭಾವ ಅಥವಾ ಈಗೋ ಅಂತ ಹೇಳ್ತಾರೆ ಯೂಶಲಿ, ಅದು ಕೂಡ ಇನ್ವಾಲ್ವ್ ಆಗುತ್ತೆ. ಇಲ್ಲಿ ಅಹಂ ಅಂತ ಹೇಳಿದ್ರೆ ಈಗ ನಾನು ಮಾಡಿದೆ ಅನ್ನೋದು ಭಾವ, ಅದಕ್ಕೆ ಕರ್ತೃತ್ವ ಅಂತ ಹೇಳ್ತಾರೆ. ಕರ್ತೃತ್ವ ಅದು ಇಂಗ್ಲೀಷಲ್ಲಿ ಅದನ್ನ ಏನು ಹೇಳ್ತಾರೆ, ಡೂಯರ್ಶಿಪ್. ಮತ್ತೆ ಇನ್ನೊಂದೇನು, ನಾನು ಅನುಭವಿಸ್ತಾ ಇದ್ದೇನೆ ಅಂದರೆ ಎಂಜಾಯ್ಶಿಪ್, ಅದು ಭೋಕ್ತೃತ್ವ. ಅದರ ಜೊತೆಗೆ ಜ್ಞಾತೃತ್ವ ಅಂದರೆ ನನಗೆ ಗೊತ್ತು, ಅಂದರೆ ನೋಯರ್ಶಿಪ್. ಇಲ್ಲಿ ಅಹಂ ಅಂತ ಹೇಳಿದ್ರೆ ಇಲ್ಲಿ ಕಾಂಟೆಕ್ಸ್ಟ್ ಈ ಸಂದರ್ಭದಲ್ಲಿ ಇದು 3: ಕರ್ತೃತ್ವ, ಭೋಕ್ತೃತ್ವ ಮತ್ತು ಜ್ಞಾತೃತ್ವ. ಈ 3 ಸೇರಿ ಅಹಂ. ಈ ಅಹಂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಕೇಳಬಾರ್ದು ಇದು ಇನ್ವಾಲ್ವ್ ಆಗ್ತದೆ ಅಂತ ಹೇಳಿ ಅದಕ್ಕೆ ಬಹುಶಃ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ತೀವಿ. ಈಗ ಈ ಥರ ಕಾರ್ಯಕ್ರಮಗಳು ನಮ್ಮ ಅವ್ರ ಹೇಳಿಕೆ 45 ವರ್ಷಗಳ ಕಾಲ ಕರ್ಕೊಂಡು ಹೋಗ್ತಾ ಇದೆ. ಇದು ಸುಮಾರು ಈ ಥರ ವ್ಯಕ್ತಿಗಳು ಬಂದಿರ್ಬೋದು, ಈ ರೀತಿ ಉಪನ್ಯಾಸಗಳನ್ನು ಕೊಟ್ಟಿರ್ಬೋದು. ಸೊ ಸಾಮಾನ್ಯರೆಲ್ಲರೂ ಕೇಳಿರ್ತಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಮಂಡ್ಯ ಆ ಕಡೆ ನೋಡ್ತಿದ್ದೀನೋ ಈ ಕಡೆ ಸರಿಯಾಗಿ ಕೇಳೋರು ನಾನು ಎಷ್ಟು ಕಷ್ಟಪಡ್ತೀವಿ ಹೇಳ್ತಾ ಇದ್ದೀನಿ ಅಂತ ಯಾರಾದರೂ ನೀವು ಹೇಳಿದ್ರೆ ಅದ್ರ ಬರೀತೀರಾ ನೀವು? ಅವ್ರು ಎಷ್ಟೋ ಒಳ್ಳೊಳ್ಳೆ ಮಾತುಗಳನ್ನ ನಿಮಗೆ ಹೇಳಿರ್ಬೋದು, ಅವ್ರು ಯಾವುದೂ ನೆನಪಿರೋದಿಲ್ಲ. ಅದು ಬಿಟ್ಟು ಇದು ನಿಮಗೆ ತುಂಬ ಸುಮಾರು ವರ್ಷಗಳ ಕಾಲ, ವರ್ಷಾನುಗಟ್ಟಲೆ ನೆನಪಿರ್ತದೆ. ಕೆಲವು ದಶಕ ಕಾಲದಲ್ಲಿ ನೆನಪಿರ್ತಾರೆ. ಆ ಮಹಾನ್ ಭಾವರು ಬಂದು ಈ ಮಾತುಗಳನ್ನು ಹೇಳಿ ಅವರು ಹೊರಟೋರು. ಆದರೆ ನೀವು ಮಾತ್ರ ನಿಮ್ಮ ಅಹಮಲ್ಲಿ ಅಯ್ಯೋ ಅವತ್ತು ನನಗೆ ಈ ರೀತಿ ಅವ್ರು ಹೇಳ್ಬಿಟ್ಟ, ಈ ರೀತಿ ಮಾತಾಡ್ಬಿಟ್ಟ, ನಾನು ಅವತ್ತೇ ಅವ್ರಿಗೆ ಈ ರೀತಿ ಉತ್ತರ ಕೊಡಬೇಕಿತ್ತು, ಅವರು ನಾನು ಮರ್ತೋಗ್ಬಿಟ್ಟೆ. ಇವರು ಬುದ್ಧಿ ಇಲ್ಲ, ಎಂತೆಂಥ ಕರ್ಕೊಂಡು ಬರ್ತಾರೆ, ಏನು ಮಾತಾಡ್ತಾರೆ ಅಂತ ಹೇಳಿ ಅದು ಏನಾಗುತ್ತೆ ನಿಮಗೆ, ಅದು ಎಷ್ಟೋ ವರ್ಷಗಳ ಕಾಲ ನೀವು ಅವರನ್ನು ನಿಮ್ಮ ಅಹಮಲ್ಲಿ ಹೊತ್ಕೊಂಡು ತಿರುಗಾಡ್ತಾ ಇರ್ತಾರೆ, ಹೋಗ್ಬಿಟ್ಟು. ಸೊ ಅಂದರೆ ಯಾವುದೇ ಅಹಂ ಇನ್ವಾಲ್ವ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಅದೇ ರೀತಿ ಏನಾಗ್ತದೆ, ಒಂದು ಕರ್ಮವಾದಾಗ ಒಂದು ದೇಹ ಕರ್ಮವನ್ನು ಮಾಡುತ್ತೆ. ಹೌದಾ? ಈ ನಮ್ಮ ಅಹಂ ಅಥವಾ ನಾನು ಅನ್ನೋ ಭಾವ ಈಗೋ ಆ ಕರ್ಮದ ಫಲಗಳನ್ನು ರಿಸೀವ್ ಮಾಡ್ಕೊಳುತ್ತೆ, ಅದು ಅನುಭವಿಸುತ್ತೆ ಫಲಗಳನ್ನು. ಅದರ ಜೊತೆಗೆ ಇದೇ ಈ ವಾಸನೆಯನ್ನು ಬೆಳೆಸೋದು. ಸೊ ಹೀಗೆ ಈ ಕರ್ಮ ಹೋಗ್ತಾರೆ. ಇಲ್ಲಿ ನಾನು ಹೇಳಿದ ಮಾತನ್ನು ಸ್ವಲ್ಪ ಗಮನ ಇಟ್ಟಿದ್ದೀನಿ. ಇಲ್ಲೇನಾಗ್ತದೆ, ದೇಹ ಕರ್ಮವನ್ನು ಮಾಡ್ತದೆ. ನಮ್ಮ ಅಹಂ ಅಥವಾ ನಾನು ಅನ್ನೋ ಭಾವ ಆ ಕರ್ಮವನ್ನು ಕರ್ಮ ಫಲಗಳನ್ನು ಅನುಭವಿಸುತ್ತೆ, ಜೊತೆಗೆ ವಾಸನೆಯನ್ನು ಕೂಡ ಬೆಳೆಸುತ್ತೆ. ಈಗ ನನ್ನ ಹತ್ರ ಈಗೋ ಇಲ್ಲ ಅಥವಾ ಯಾವ ಕರ್ಮ ಮಾಡ್ತಾ ಇದ್ದ ವ್ಯಕ್ತಿಗೆ ಈಗೋ ಅಥವಾ ಅಹಂ ಭಾವ ಇಲ್ಲ ಅಂತ ಆಗೇನಾಗ್ತದೆ, ಆಗ ಅಂತಹ ವ್ಯಕ್ತಿ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ಕರ್ಮ ಫಲ ಇರೋದಿಲ್ಲ. ಸೊ ಉದಾಹರಣೆಗೆ ನ್ಯೂ ಬಾರ್ನ್ ಬೇಬಿ ಅಂತ ಹೇಳಿದ್ರೆ ಇತ್ತೀಚೆಗೆ ಹುಟ್ಟಿದ ಮಗು, ಅದು ಕೆಲವು ಕರ್ಮಗಳು ಮಾಡೋದು, ಚೀರುತ್ತೆ, ತಂದೆ ತಾಯಿಗಳು ರಾತ್ರಿಯೆಲ್ಲ ಮಲಗಕ್ಕೆ ಬಿಡೋದಿಲ್ಲ, ಹಸಿವಾದಾಗೆಲ್ಲ ಚೀರುತ್ತೆ, ಮತ್ತಷ್ಟು ಕಾಲ ಕೈಯಿಂದ ಹೊಡಿತಾ ಇರ್ತದೆ. ಅದು ಒಂದು ರೀತಿಯ ಕರ್ಮ. ಆದರೆ ಅದಕ್ಕೆ ಏನಾದರೂ ಕರ್ಮ ಇರ್ತದೆ? ಖಂಡಿತ ಇಲ್ಲ. ಯಾಕಂದ್ರೆ ಆ ಮಗುಗೆ ಪಾಪ ಅಹಂಭಾವ ಅನ್ನೋದು ಇಲ್ಲವೇ ಇಲ್ಲ, ನಾನು ಅನ್ನೋ ಭಾವ ಇಲ್ಲವೇ ಇಲ್ಲ. ಸೊ ಆ ಸಮಯದಲ್ಲಿ ಏನಾಗ್ತದೆ, ಕರ್ಮಗಳು ಈ ಪ್ರಕೃತಿಯಲ್ಲೇ ಅಲ್ಲೇ ಕರೆಯಬಹುದು, ಯಾವುದೇ ಫಲಗಳು ಕೊಡುವುದು. ಅದೇ ರೀತಿ ಈಗ ಮಲಗಿದ ವ್ಯಕ್ತಿ ಏನು ಮಾಡ್ತಾನೆ, ಅವನ ಕೆಲಸ ಅವನು ಜೋರು ಚೀರ್ಕೋಬೋದು ಕನಸಲ್ಲಿ, ಮತ್ತೆ ಪಕ್ಕದಲ್ಲಿ ಬಡಿಬೋದು, ಏನೆಲ್ಲ ಮಾಡ್ಬೋದು. ಸೊ ಅಂಥ ಕರ್ಮಗಳಿಗೆ ಅದು ಕರ್ಮಗಳು. ಅಂಥ ಕರ್ಮಗಳೇನಾಗ್ತದೆ, ಕರ್ಮಫಲ ಇರ್ತದೆ? ಇಲ್ಲ, ಖಂಡಿತ. ಸೊ ಅಂಥ ಕರ್ಮಗಳಿಗೆ ಯಾವುದೇ ಕರ್ಮಫಲ ಇರೋದಿಲ್ಲ, ಅಂದರೆ ಕರ್ಮಗಳಾಗ್ತದೆ, ಕರ್ಮಫಲ. ಅದೇ ರೀತಿ ಒಬ್ಬ ಎನ್ಲೈಟೆಡ್ ಸೋಲ್ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಿರ್ತಕ್ಕಂಥ ವ್ಯಕ್ತಿ, ಸೊ ಅಂಥವ್ರ ಕರ್ಮಗಳನ್ನು ಮಾಡಿದ್ರೆ, ಈಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ವ್ಯಕ್ತಿ ಅವರಿಗೆ ಅಹಂಭಾವ ಇರೋದಿಲ್ಲ, ನಾನು ಅನ್ನೋ ಭಾವ ಇರೋದೇ. ಅದರ ಬದಲಿಯಾಗಿ
ದೈವಭಾವ ಇರ್ತದೋ ಆತ್ಮಭಾವ ಇರ್ತದೆ. ಅಂತಹ ವ್ಯಕ್ತಿ ಕರ್ಮಗಳನ್ನು ಮಾಡಿದಾಗ ಅವರಲ್ಲಿ ಅಹಂಭಾವ ಇಲ್ಲೇ ಇಲ್ಲ. ಅಂತಹ ಕರ್ಮಗಳಿಗೂ ಕೂಡ ಯಾವುದೇ ಕರ್ಮಗಳ ಇರೋದಿಲ್ಲ. ನಾವು ಇದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಅರ್ಥವಾಗುತ್ತೆ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಈ ಕರ್ಮಗಳ ಹೊರೆಯನ್ನು ನಾವು ಸಂಪಾದನೆ ಮಾಡ್ತಾ ಹೋಗ್ತೇವೆ. ಬೇರೆ ಯಾವ ಜೀವಿಗಳಿಗೂ ಕೂಡ ಕರ್ಮದ ಹೊರೆ ಹೊಸ ಸಂಪಾದನೆ ಮಾಡೋದಿಲ್ಲ. ನಾವು ಹಳೆ ಹಿಂದಿನ ಜನ್ಮಗಳ ಕರ್ಮಗಳು ಇರ್ಬೋದು, ಆದರೆ ಹೊಸದಾಗಿ ಕರ್ಮಗಳನ್ನ ಯಾರು ಮಾಡ್ತಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯ ಜೀವಿ ಮಾತ್ರ. ನೀವು ಕೇಳ್ಬೋದು, ಬೇಕಾದಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ, ಅವುಗಳು ಕೂಡ ಕರ್ಮಗಳನ್ನು ಮಾಡ್ತವೆ, ಮತ್ತು ಅವ್ರಿಗೆ ಕರ್ಮಗಳನ್ನು ಮತ್ತೆ ಸಂಪಾದನೆ ಮಾಡೋದಿಲ್ಲ ಅಂತ ಹೇಳಿ ಆ ಪ್ರಶ್ನೆ ಬರುತ್ತೆ. ಹೌದು, ಖಂಡಿತ ಅವುಗಳು ಕೂಡ ಕರ್ಮಗಳನ್ನು ಮಾಡ್ತವೆ. ಆದರೆ ಅವು ಕರ್ಮ ಮಾಡದೆ ಹಿಂದ್ಗಡೆ ಯಾವ ಭಾವ ಇರುತ್ತೆ? ಖಂಡಿತ ಅಹಂಭಾವ ಇರುತ್ತೆ. ಅದು ಏನು ಮಾಡಿದ್ರು ಕೂಡ ಕರ್ಮಗಳು ಅಂತಾರೆ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತಾರೆ. ಇನ್ಸ್ಟಂಟೇನಿಯಸ್ ಅಂದರೆ ಸಹಜವಾಗಿ ಸ್ವಾಭಾವಿಕವಾಗಿ ಬರ್ತಕ್ಕಂಥ ಕರ್ಮಗಳು. ಈಗ ಒಂದು ಹಸು ತಗೊಳ್ಳೋದು, ಅದು ಪಾಪ ಹಸು ಹೊಟ್ಟೆ ಹಸಿದ್ರೆ ಅದು ಹುಡುಕೊಂಡು ಹೋಗಿ ಬೇರ್ಕೊಂಡು ಬರ್ತದೆ. ಆಮೇಲೆ ತನ್ನ ಮಾಲೀಕನ ಮನೆ ಯಾವಾಗ ಅಂತ ಗೊತ್ತಿದ್ದು ಸಾಯಂಕಾಲ ಮಾಲೀಕರು ಸೇರ್ಕೊಳ್ಳುತ್ತೆ, ನಿದ್ದೆ ಮಾಡುತ್ತೆ. ಈ ರೀತಿ ತನ್ನ ಕೆಲಸಗಳು ಮಾಡ್ಕೊಂಡು ಹೋಗುತ್ತೆ. ಕೆಲವು ಎತ್ತುಗಳು ಹಿರಿಯ ಎತ್ತುಗಳಿರ್ತವೆ. ಆ ಹಿರಿಯ ಎತ್ತುಗಳನ್ನು ಯಾವಾಗ ಮಾಡ್ತಾರೆ? ತಮ್ಮ ರಕ್ಷಣೆಗೋಸ್ಕರ, ತಮ್ಮ ಡಿಫೆನ್ಸ್ಗೋಸ್ಕರ ಕೆಲವು ಸಾರಿ ಇನ್ನೊಬ್ಬರಿಗೆ ಇರಿಬೋದು, ಅವರಿಗೆ ಹಾನಿಯನ್ನು ಮಾಡಬಹುದು. ಆದರೆ ಅಲ್ಲಿ ನಾನು ಯಾವುದೇ ಅಹಂಭಾವ ಇಲ್ಲ. ಇವೆಲ್ಲವೂ ಸಹಜವಾಗಿ ಬರ್ತಕ್ಕಂಥ ಒಂದು ಕ್ರಿಯೆ, ಅದು ಕರ್ಮಗಳು. ಸೊ ಅದಕ್ಕೋಸ್ಕರ ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೂಟ ಯಾವುದು ಅವೆಲ್ಲವೂ ಕೂಡ ಹೊಸದಾಗಿ ಕರ್ಮ ಇರುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರೋದು ಹಾಗಿದ್ರೆ, ಈ ಪ್ರಾಣಿ, ಪಕ್ಷಿ, ಈ ಥರ ಕ್ರಿಮಿ, ಕೀಟ ಅವುಗಳ ಜನ್ಮಗಳ ಉದ್ದೇಶ ಏನು? ಅವು ಗೊತ್ತಾಗಿದೆ. ನಾವು ಕೂಡ ಹಿಂದೆ ಇರ್ಬೋದು, ನಾವು ಕೂಡ ಪ್ರಾಣಿ ಪಕ್ಷಿ ಆಗಿರ್ಬೋದು, ಮುಂದೆ ಕೂಡ ಆಗ್ಬೋದು, ಯಾವುದೇ ಗ್ಯಾರಂಟಿ ಇಲ್ಲ. ಇವೆಲ್ಲ ಕರ್ಮ ಹೇಳ್ತಾರೆ, ಮನುಷ್ಯ ಕರ್ಮಾಧೀನ. ನಾವು ಈಗ ಜನದಲ್ಲಿ ಏನು ಯಾವ ರೀತಿ ಕರ್ಮ ಮಾಡ್ತೇವೆ ಅದೇ ರೀತಿ ಫಲ ಮುಂದೆ ಸಿಗ್ತದೆ. ಸೊ ಯಾಕೆ ನಾವು ಪ್ರಾಣಿ ಜನ್ಮವನ್ನು ತಗೊಳ್ತೇವೆ, ಪಕ್ಷಿ ಜನ್ಮವನ್ನು ತಗೊಳ್ತೇವೆ, ಮತ್ತೇನೋ ಜನ್ಮವನ್ನು ಮನುಷ್ಯ ತಗೊಳ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಆ ಜನ್ಮಕ್ಕೆ ನಾವು ಮನುಷ್ಯ ಜನ್ಮದಲ್ಲಿ ಕೆಲವು ಸಾರಿ ಏನಾಗ್ತದೆ, ಕೆಲವು ಕರ್ಮಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವು ಕರ್ಮಗಳನ್ನು ಇಂಥ ಪ್ರಾಣಿ ಅಥವಾ ಪಕ್ಷಿ ದುನಿಯಲ್ಲಿ ಹುಟ್ಟಿ ನಾವು ಅನುಭವಿಸಬೇಕಾಗಿದೆ. ಆಗ ಆ ಒಂದು ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೋಸ್ಕರ ನಾವು ಈ ಪ್ರಾಣಿ ಪಕ್ಷಿಯ ಒಂದು ಜನ್ಮವನ್ನು ತಗೊಳ್ತೇವೆ. ಸೊ ಹೀಗೆ ಯಾವ ಜೀವಿಯೂ ಕೂಡ ಈ ಕರ್ಮದ ಹೊರೆಯನ್ನು ಹೊಸದಾಗಿ ಸಂಪಾದಿಸಬೇಕು. ಸೊ ಮನುಷ್ಯ ಜೀವಿ ಮಾತ್ರ. ಆದರೆ ಈ ಪ್ರಾಣಿಗಳಲ್ಲಿ ಒಂದು ನೋಡಿರ್ಬೋದು, ಏನು ಅಂತ ಹೇಳಿದ್ರೆ ಅವುಗಳಲ್ಲಿ ವಾಸನೆ ಬೆಳೆಯುತ್ತೆ. ಈಗ ಮತ್ತೆ ಸ್ವಲ್ಪ ಈಗ ಕೆಲಸ ನಾಯಿ ಮನುಷ್ಯರನ್ನೇ ಕಚ್ಚುತ್ತೆ, ಹೌದಾ? ಅದೊಂದು ಕರ್ಮ. ಅದಕ್ಕೆ ಕರ್ಮದ ಫಲ ಇದೆಯಾ? ಇಲ್ಲ. ಅದು ಏನು ಕರ್ಮ, ಅದು ಏನೋ ಏನು ಮಾಡಿದ್ರು ಅದು ಕಚ್ಚಿದ್ರು ಕೂಡ ತಾನೇ ಡಿಫೆನ್ಸ್ಗೋಸ್ಕರ, ಅದು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಕಚ್ಚೋದಿಲ್ಲ. ಆದರೆ ಇಲ್ಲಿ ಅದೇ ಮನುಷ್ಯ ಅದೇ ನಾಯಿ ಹೊಡೆದ್ರೆ ಅದು ಕರ್ಮ ಆಗುತ್ತೆ. ವಿಪರ್ಯಾಸ ನೋಡಿ, ನಾಯಿ ನಮ್ಮನ್ನು ಕಚ್ಚಿದ್ರೆ ಅದಕ್ಕೆ ಕರ್ಮ ಇಲ್ಲ, ನಾವು ಅದೇ ನಾಯಿ ಹೊಡೆದ್ರೆ ನಮಗೆ ಕರ್ಮ. ಸೊ ಅದೇ ನಾಯಿ ಕಚ್ಚೋದು ಅದು ಅಭ್ಯಾಸ ಕಲ್ತ್ಕೊಳ್ತು ಅಂದರೆ ಅವಕಾಶ ಸಿಕ್ಕಾಗೆಲ್ಲ ಕಚ್ತದೆ. ಹೆದರ್ಕೊಂಡು ಜನ ಓಡೋಗ್ತಿರ್ತಾರೆ. ಅದೇ ಯಾಕೆ ಆ ರೀತಿ ಆಗ್ತದೆ ಅಂತ ಹೇಳಿದ್ರೆ, ನಾಯಿಗಳು ಅಂದರೆ ಪ್ರಾಣಿಗಳಿಗೂ ಕೂಡ ಆ ವಾಸನೆ ಕೆಲಸ ಮಾಡುತ್ತೆ. ಅವುಗಳಿಗೆ ಕರ್ಮ ಫಲ ಇದ್ದೇ ಇರ್ಬೋದು, ಆದರೆ ವಾಸನೆ ಅವರಿಗೆ ಬರ್ತದೆ. ಸೊ ಹೀಗೆ ನಾವು ನೋಡ್ತಾ ಇರ್ಬೋದು, ಕೆಲವು ಪ್ರಾಣಿಗಳಿರ್ತಾರೆ ಕೆಲವರು ತುಂಬ ಇಷ್ಟಪಡ್ತಾರೆ, ಕೆಲವರು ಅಷ್ಟೇ ದ್ವೇಷ. ಮತ್ತೆ ಕೆಲವು ಸಾರಿ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಯಾರಾಗುತ್ತೆ, ಅವ್ರೇನಾದ್ರೂ ದೂರ ಆದರೆ ಏನಾಗುತ್ತೆ, ತುಂಬ ಅವುಗಳು ಬೆಳೀತವೆ. ಸೊ ಇಂಥದ್ದನ್ನು ನಾವು ಅಂದರೆ ಏನಂದರೆ ಇಲ್ಲಿ ಪ್ರಾಣಿಗಳು ಕೂಡ ಗರ್ಭಫಲ ಅನುಭವಿಸ್ತಾ ಇದ್ದರೂ ಅವುಗಳು ವಾಸನೆಗಳನ್ನು ಅಥವಾ ಟೆಂಡೆನ್ಸಿಯನ್ನು ಬೆಳೆಸ್ಕೊಳ್ತವೆ. ಆದರೆ ಮನುಷ್ಯರ ಟೆಂಡೆನ್ಸಿ ಮತ್ತು ಮನುಷ್ಯನ ವಾಸನೆಗಳು ಮತ್ತು ಪ್ರಾಣಿಗಳ ವಾಸನೆ ವ್ಯತ್ಯಾಸ ಇದೆ. ಈಗ ಪ್ರಾಣಿಗಳು ಏನಾದರೂ ಕರ್ಮಗಳನ್ನು ಮಾಡಿ ವಾಸನೆ ಪಡ್ಕೊಳ್ಳೋದಿಲ್ಲ. ಆ ಕರ್ಮ ಮಾಡೋ ಉದ್ದೇಶ ಮುಂದೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅವರು, ಮತ್ತು ಯಾವುದೊಂದು ಉದ್ದೇಶ ಇಟ್ಕೊಂಡು ಆ ಕರ್ಮವನ್ನು ಮಾಡಿರೋದಿಲ್ಲ. ಅದಕ್ಕಾಗಿ ಆ ವಾಸನೆಗಳು ತುಂಬ ದುರ್ಬಲವಾಗಿರ್ತವೆ ಅಥವಾ ಡಲ್ಲಾಗಿರ್ತವೆ. ಆದರೆ ಮನುಷ್ಯ ಮಾಡ್ತಕ್ಕಂಥ
ಕರ್ಮಗಳಿರ್ತಾರೆ, ಯಾವುದೋ ಉದ್ದೇಶ ಇಟ್ಕೊಂಡು ತುಂಬ ಇನ್ವಾಲ್ವ್ ಆಗಿ ಮಾಡೋದ್ರಿಂದ ಆತನ ಈ ಟೆಂಡೆನ್ಸಿ ವಾಸನೆಗಳು ತುಂಬ ಬಲವಾಗಿದೆ, ಅಷ್ಟು ಸುಲಭವಾಗಿ ಹೋಗೋದು. ಈಗ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು, ಈ ಕರ್ಮ ಸಿದ್ಧಾಂತ ಬೇಕಿದೆ, ಅದು ಬೇಕಿದೆಯೇ ಅನ್ನೋ ಬಗ್ಗೆ ಒಂದು ವಿಚಾರ. ಈಗ ನಾವೆಲ್ಲ ಇಲ್ಲಿದೆ, ಬಹುಶಃ ನಾವೆಲ್ಲ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಅಂದರೆ ನಾವು ಗುರುತಿಸ್ಕೊಳ್ಳೋದು ಈ ದೇಹದ ಗುರುಗಳು. ಎಲ್ಲರೂ ಕೂಡ ಈಗ ನಾನು ಯಾರಾದ್ರೂ ಈಗ ಯಾರನ್ನ ಕೇಳಿದ್ರೆ ಮಂಜುನಾಥ ಸ್ವಾಮಿ ಯಾರಪ್ಪ ಅಂದರೆ ಅಲ್ಲಿಗೆ ನೋಡೋಣ ಅಂತ ಹೇಳ್ತಾರೆ, ಈ ದೇಹವನ್ನೇ ತೋರಿಸ್ತಾರೆ. ನಾವೆಲ್ಲರೂ ಕೂಡ ದೇಹದ ಮೂಲಕನೇ ಗುರುತಿಸ್ಕೊಳ್ಳೋದು. ಸೊ ಅದು ಸತ್ಯ ಅಲ್ಲ, ನಿಜವಾಗಿಯೂ ನಾವು ಈ ದೇಹವೇ ಖಂಡಿತ ಈ ದೇಹ ನನ್ನೋದಾದರೆ ಇದು ನಾನು ಮುಪ್ಪಾಗಿ ಬಿಡೋದೇ, ನನ್ನದಾಗಿ ನನ್ನ ಕಂಟ್ರೋಲ್ ಇರ್ತದೆ, ಮುಪ್ಪಾಗಿ ಬಿಡೋದಿಲ್ಲ, ಅದರ ಶಕ್ತಿ ಕಳ್ಕೊಳ್ಳೋದು ಬಿಡೋದಿಲ್ಲ. ದೇಹ ಅಷ್ಟೇ ಅಲ್ಲ, ಈ ಬುದ್ಧಿ, ಈ ಫಿಸಿಕಲ್ ಶಕ್ತಿ ಇದೆ, ಈ ಥರ ಮಾತಾಡೋ ಒಂದು ಚೈತನ್ಯ ಇದೆ, ಅದು ಯಾವುದು ನಮ್ಮದಲ್ಲ, ಎಲ್ಲವೂ ಕೂಡ ಪ್ರಕೃತಿ ಕೊಟ್ಟಿರ್ತಕ್ಕಂಥ. ಅದು ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ, ಒಂದು ಸೀಮಿತ ಅವಧಿಗೆ ಈ ಭಗವಂತ ಅಥವಾ ಪ್ರಕೃತಿ ಮಾತೆ ನಮಗೆ ದೇಹವನ್ನು ಕೊಟ್ಟಿರ್ತಾರೆ. ಮತ್ತು ಎಲ್ಲ ಒಂದು ರಿಸೋರ್ಸಸ್ ಅಂತ ಹೇಳ್ತಾರಲ್ಲ, ಈ ಬುದ್ಧಿಮತ್ತೆ, ಶಕ್ತಿ ಎಲ್ಲವೂ ಕೊಟ್ಟಿರ್ತಾರೆ. ಅದು ಯಾವುದೋ ಉದ್ದೇಶ ಕೊಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಮೂಲ ಮನೆ ಭಗವಂತನ ಧಾಮ. ಸೊ ನಮ್ಮ ಈ ಜನ್ಮದ ಉದ್ದೇಶ ಇದೆ, ಮತ್ತೆ ನನ್ನ ಮೂಲ ಮನೆಗೆ ಹೋಗಿ ಸೇರ್ಕೋಬೇಕು. ಸೊ ಆ ಒಂದು ಉದ್ದೇಶನ ಈಡೇರಿಸ್ಕೊಂಡು ಹೇಳಿ ಆ ಭಗವಂತ ನಮಗೆ ಒಂದು ದೇಹವನ್ನು ಕೊಡ್ತಾನೆ, ಒಂದು ಫ್ಯಾಮಿಲಿಯನ್ನು ಕೊಡ್ತಾನೆ, ಒಂದು ಮನೆ ಕಟ್ಸ್ಕೊಳ್ಳೋಕೆ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾನೆ. ಸೊ ನಾವೇ ಮಾಡ್ತೀವಿ, ಅವ್ರು ಕೊಟ್ಟಿರೋ ಮೂಲ ಉದ್ದೇಶವನ್ನು ಬಿಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಅಂಥ ಪರಿಸ್ಥಿತಿ ನಾವು. ಸೊ ಇಲ್ಲಿ ಅದರ ಅರ್ಥ ಏನಾಗ್ತೀವಿ, ನಾವು ಈ ದೇಹದ ಮೂಲಕ ಗುರುತಿಸ್ಕೊಳ್ತೇವೆ. ಖಂಡಿತ ನಾವು ಈ ದೇಹ ನಮ್ಮದಲ್ಲೇ ದೇಹ, ಆದರೆ ನಾವೇನು ಈ ದೇಹದಲ್ಲಿರ್ತಕ್ಕಂಥ ಆತ್ಮ ನಾವು. ಆದರೆ ನಮಗೆ ಎಂದಾದರೂ ಅನುಭವ ಆಗಿದೆಯೇ? ಇದು ಆಗಿಲ್ಲ. ಅಫ್ಕೋರ್ಸ್ ಇಲ್ಲಿ ಯಾರಾದರೂ ಆತ್ಮಜ್ಞಾನಿಗಳಿದ್ರೆ ಕ್ಷಮಿಸಬೇಕು. ಸೊ ಅವರಿಗಾಗಲೇ ಆ ದೇಹ ಭಾವ ಇರೋದಿಲ್ಲ. ಉಳಿದವರೆಲ್ಲರಿಗೂ ಕೂಡ 99%, 99.99% ಈ ಲೋಕದಲ್ಲಿ ಏನು ಜೀವನ ಮಾಡ್ತಾರೆ ಎಲ್ಲ ಜೀವಿಗಳು, ಎಲ್ಲವೂ ಕೂಡ ದೇಹ ಭಾವ ಇರ್ತದೆ. ಸೊ ಅಂದರೆ ನಾವು ಈ ನಾವೆಲ್ಲ ಆತ್ಮಸ್ವರೂಪಿಗಳು, ಆತ್ಮ ನಾವು, ಈ ದೇಹ. ಸೊ ಈ ದೇಹ ನಮಗೆ ಯಾರು ಕೊಟ್ಟಿದ್ದು? ಈಗ ಅರ್ಥ ಮಾಡ್ಕೊಂಡ ಹಾಗೆ ಪ್ರಕೃತಿ ಮಾತೆ ಅದು ದೇವರು ಕೊಟ್ಟಿದ್ದು. ಈಗ ಇದು ಈ ಪ್ರಕೃತಿ ಅಂತ ಹೇಳಿದ್ರೆ ಈ ವಿಶ್ವದ ಅದು ಅದಕ್ಕೆ ಪ್ರತಿಯೊಂದು ಮಾತ್ರ ಪಂಚಭೂತಗಳಿಂದ ಆಗಿದ್ದು ಹೋಗ್ತಿದೆ ದೇಹ. ಇಡೀ ಪ್ರಪಂಚವೇ ಅದು ಕೂಡ ಪಂಚಭೂತದಿಂದ ಆಗಿದೆ. ಸೊ ಆಗಿದ್ದಾಗ ಈ ಒಂದು ದೇಹ ಏನಿದೆ ಈ ಪ್ರಪಂಚದ ಒಂದು ಭಾಗ, ವಿಶ್ವದ ಒಂದು ಭಾಗ. ಈಗ ವಿಶ್ವಕ್ಕೆ ಏನಾಗ್ತದೋ ಅದು ಆ ಭಾಗಕ್ಕೂ ಆಗಲೇಬೇಕು. ಈಗ ಉದಾಹರಣೆಗೆ ಈ ನನ್ನ ಒಂದು ದೇಹ, ಈ ದೇಹ ಇದು ಪೂರ್ಣ ಅಂತ ಅಂದ್ಕೊಂಡ್ರೆ, ಈಗ ಇದರಲ್ಲಿ ಯಾವುದೇ ಒಂದು ಭಾಗ ತಗೊಳ್ಳಿ. ಉದಾಹರಣೆಗೆ ರಿಸ್ಟ್ ಅಂದರೆ ಮಣಿಕಟ್ಟು. ಈ ಮಣಿಕಟ್ಟಿಗೆ ಏನಾದ್ರು ಫ್ರಾಕ್ಚರ್ ಆಗಿರೋದು, ಇದರ ಪ್ರಭಾವ ಇಡೀ ದೇಹಕ್ಕೆ ಆಗ್ತದೆ, ಅದೇ ಇಲ್ಲೇ ನಿಂತ್ಕೊಳ್ಳೋದು. ಸೊ ಅದೇ ರೀತಿ ಈ ದೇಹಕ್ಕೆ ಬೇರೆ ಎಲ್ಲೋ ಒಂದು ಕಡೆ ಏನಾದರೂ ಆಯಿತು ಅಂತ ಹೇಳಿ ಅದರ ಪ್ರಭಾವ ಈ ಮಣಿಕಟ್ಟು ಬರುತ್ತೆ. ಸೊ ಹಾಗೆ ಈ ಭಾಗದಲ್ಲಿ ಏನಾಗ್ತದೋ ಅದು ಪೂರ್ಣದಲ್ಲಿ ಅದರ ಪ್ರಭಾವ, ಅದೇ ಪೂರ್ಣದಲ್ಲಿ ಏನಾಗ್ತದೋ ಅದರ ಪ್ರಭಾವ ಮತ್ತು ಭಾಗದಲ್ಲೂ ಕೂಡ ಹಾಗೆ. ಇಲ್ಲಿ ನಾವೇನು ತಿಳ್ಕೊಂಡ್ವಿ, ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ದೇಹ ಒಂದು ಭಾಗ. ಈಗ ಸ್ವಾಮಿ ವಿವೇಕಾನಂದ ಮೊದಲು ಹೇಳಿದಾಗೆ ದಿಸ್ ವರ್ಲ್ಡ್ ಈಸ್ ಕಾಸ್ ಅಂಡ್ ಎಫೆಕ್ಟ್ ವರ್ಲ್ಡ್. ಅಂದರೆ ಈ ಪ್ರಪಂಚ ಏನಿದೆ ಕಾರಣ ಮತ್ತು ಪರಿಣಾಮ ತತ್ವದ ಆಧಾರದ ಮೇಲೆ ಕಂಡುಕೊಳ್ತಾರೆ. ಈಗ ವಿಶ್ವ ಏನಿದೆ ಅದು ಕಾರಣ ಮತ್ತು ಪರಿಣಾಮ ತತ್ವದ ಆಧಾರದ ಮೇಲೆ ಕಂಡುಕೊಳ್ತಾರೆ. ಸೊ ಅದೇ ತತ್ವ ಈ ದೇಹಕ್ಕೂ ಕೂಡ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾವು ಮಾಡೋ ಎಲ್ಲ ಕರ್ಮಗಳು ಕೂಡ ಈ ದೇಹದ ಮೂಲಕವೇ ಮಾಡ್ತೀವಿ. ಸೊ ಆದರೆ ಏನಾಯಿತು, ನಾವು ಆ ಕರ್ಮಗಳನ್ನು ಮಾಡ್ತೇವೆ. ಆ ಕರ್ಮಗಳ ಪ್ರತಿಯೊಂದು ಕರ್ಮದ ಪ್ರಭಾವವೂ ಕೂಡ ಇಡೀ ವಿಶ್ವದಲ್ಲಿ ಹರಡ್ಕೊಳ್ತದೆ. ಮತ್ತೆ ಆ ವಿಶ್ವದಿಂದ ಬ್ರಹ್ಮಾಂಡದಿಂದ ನಮಗೆ ಅಲ್ಲಿಂದ ಕರ್ಮದ ಫಲ ವಾಪಸ್ ಬರ್ತದೆ. ಕರ್ಮದ ಫಲ ವಾಪಸ್ ಅದು ಯಾರಿಗೆ ಬರ್ತದೆ? ಯಾರು ಆ ಕರ್ಮವನ್ನು ಮಾಡಿರ್ತಾರೆ ಅವರಿಗೆ ಬಂದು ತಟ್ಟುತ್ತೆ. ಸೊ ಹೀಗೆ ಈ ಕರ್ಮ ಈ ರೀತಿ ವರ್ಕ್ ಆಗುತ್ತೆ.
ಈಗ ಅದನ್ನ ನಾವು ಉದಾಹರಣೆ ಮೂಲಕ ಅದನ್ನ ಅರ್ಥ ಮಾಡ್ಕೊಬೋದು. ಒಂದು ದೊಡ್ಡ ಒಂದು ಅಗಲವಾದ ಬಾಯಿ ಅಗಲ ಇರ್ತಕ್ಕಂಥ ಒಂದು ಪಾತ್ರೆಯಲ್ಲಿ ತಗೊಂಡು ಆ ನೀರಿದೆ, ನೀರು ತುಂಬಿದೆ, ಅದು ನೀರು ಪ್ರಶಾಂತವಾಗಿದೆ. ನೀವು ಅದರ ಮಧ್ಯದಲ್ಲಿ ಹೋಗಿ ಕಲ್ಲನ್ನು ಹಾಕ್ತೀರಾ, ಆ ಕಲ್ಲು ಹಾಕಿದ್ರೆ ಏನಾಗ್ತದೆ, ಎಲ್ಲಿ ಕಲ್ಲು ಹಾಕ್ತಿರೋ ಅದರಿಂದ ನೀರಿನ ಅಲೆಗಳು ಉತ್ಪತ್ತಿ ಆಗ್ತವೆ. ಅವು ಕೂಡ ಒಂದು ವೃತ್ತಾಕಾರದಲ್ಲಿ ಅಲೆಗಳು ಉತ್ಪತ್ತಿ ಆಗಿ ಅವೆಲ್ಲೇನಾಗ್ತದೆ, ಆ ಪಾತ್ರೆಯ ಅಂಚಿನವರೆಗೂ ಹೋಗ್ತದೆ. ಪಾತ್ರೆ ಒಂದ್ಸರಿ ಮುಟ್ಟಿದ ತಕ್ಷಣ ಮತ್ತೆ ಅಲ್ಲಿಂದ ವಾಪಸ್ಸು ಅಲೆಗಳು ಮತ್ತೆ ಎಲ್ಲಿ ನೀವು ಕಲ್ಲು ಹಾಕಿರ್ತಾರೆ ಅದೇ ಜಾಗಕ್ಕೆ ಬಂದು ಮತ್ತೆ ಮುಟ್ತಾರೆ, ಅಲೆ ಬಂದಿರ್ತದೆ. ಅದೇ ರೀತಿ ನಾವು ಮಾಡಿದ ಕರ್ಮಗಳು ಈ ವಿಶ್ವದಲ್ಲೆಲ್ಲ ಹಬ್ಬುತ್ತದೆ. ಹಬ್ಬಿಬಿಟ್ಟು ಅಲ್ಲಿಂದ ನಮಗೆ ವಾಪಸ್ಸು ಕರ್ಮದ ಫಲ ನಮಗೆ ವಾಪಸ್ ಬರ್ತದೆ. ಯಾಕೆ ನಾವು ಮಾಡಿದ ಕರ್ಮದ ಫಲದಿಂದ ಪ್ರಕೃತಿಯೂ ಕೂಡ ಏನೋ ಪ್ರಭಾವ ಪಡೆದಿರ್ತದೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಪ್ರಭಾವ ಪಡೆಯುತ್ತೆ. ಅವೆಲ್ಲಗಳ ಪ್ರತಿಫಲ ನಮಗೆ ಒಂದು ವಾಪಸ್ ನಮಗೆ ಬರುತ್ತೆ. ಸೊ ಹೀಗೆ ಇಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಯಾವಾಗ ಮುಟ್ಟುತ್ತೆ, ಇವತ್ತು ನಾನೊಂದು ಕರ್ಮವನ್ನು ಮಾಡ್ತೇನೆ, ಅದ್ರ ಕರ್ಮದ ಫಲ ಯಾವಾಗ ನನಗೆ ಮುಟ್ಟುತ್ತೆ, ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕಂದ್ರೆ ಅದು ಸಾಮಾನ್ಯವಾಗಿ ಏನಾಗ್ತದೆ, ನಾವು ಆ ಕರ್ಮದ ತೀವ್ರತೆ ಎಷ್ಟಿದೆ, ಅಲ್ಲದೆ ಈ ಪ್ರಪಂಚದ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆ, ಪರಿಸರದಲ್ಲಿ ಅದಲ್ಲದೆ ಮತ್ತೆ ಈ ಸುತ್ತಮುತ್ತಲು ನಾವು ಮೇಲೆ ಕೂಡ ಎಷ್ಟೊಂದು ತೀವ್ರ ಪ್ರಭಾವ ಬೀರಿದೆ. ಅದೆಲ್ಲರ ಮೇಲೆ ಡಿಪೆಂಡ್ ಆಗಿ ಅದು ಯಾವಾಗ ವಾಪಸ್ ಬರುತ್ತೆ ಅಂತ ಒಂದು ಅಂದಾಜಷ್ಟೇ. ಈಗ ಅದು ವಾಪಸ್ ಬರಲಿಕ್ಕೆ 1 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, 100 ವರ್ಷಗಳು ಆಗ್ಬೋದು. ಹೀಗೆ ಇಷ್ಟೇ ಸಮಯಕ್ಕೆ ವಾಪಸ್ ಬರುತ್ತೆ ಅಂತ ಹೇಳಿ ಆಗೋದಿಲ್ಲ. ಆಮೇಲೆ ನೋಡಿ, ನಾವು ತಿಳ್ಕೊಳ್ತೀವಿ, ನಾವು ಮಾಡಿದ ಕರ್ಮ ಇರ್ತದೆ. ಆ ಪ್ರತಿಯೊಂದು ಕರ್ಮಕ್ಕೂ ವಿಶ್ವ ಅಂದರೆ ಈ ಪ್ರಪಂಚ ನಮಗೆ ಕರ್ಮಫಲವನ್ನು ಕೊಟ್ಟೇ ಕೊಡ್ತದೆ, ವಾಪಸ್ ನಾವು ಬಂದಿರುತ್ತೆ. ಈಗ ನಾವು ಎಷ್ಟು ಕರ್ಮಗಳನ್ನು ಮಾಡ್ತೇವೆ? ಈಗ ನೋಡಿ, ಆ ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವುದು ಪ್ರತಿಯೊಂದು ಆಕ್ಷನ್ ಕೂಡ ಕರ್ಮ. ನಿಂತರೂ ಕರ್ಮ, ಕುಂತರೂ ಕರ್ಮ, ಮಾತಾಡಿದ್ರು ಕರ್ಮ, ನಾವು ಯೋಚನೆ ಮಾಡೋದು ಒಂದು ಕರ್ಮ. ಅದರಲ್ಲೂ ಒಳ್ಳೆ ಆಲೋಚನೆಗಳು ಮತ್ತು ಕೆಟ್ಟ ಆಲೋಚನೆಗಳು, ಆಲೋಚನೆಗಳು ಅಂತೇಳಿ. ಸೊ ಅಲ್ಲದ ಇವನ್ನ ನಮ್ಮ ಹೃದಯದ ಭಾವನೆಗಳು ಕೂಡ ಕರ್ಮ. ಈಗ ನಿಂತರು ಏನ್ ಮಾಡಿದ್ರು ಕರ್ಮ. ಈಗ ನಾನು ಜೀವಂತವಾಗಿದ್ದೀನಿ ಅಂತ ಹೇಳಿದ್ರೆ ಕರ್ಮವನ್ನು ಸತತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರ ಕರ್ಮದ ಫಲಗಳು ವಾಪಸ್ ಬಂದೇ ಬರ್ತದೆ. ಅದನ್ನು ನಾವು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೆ ಏನಾಯ್ತು, ಒಂದು ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳು ಎಷ್ಟಿರ್ತವೆ ಅಂತ ಹೇಳಿದ್ರೆ ಅದೇ ಒಂದೇ ಜನ್ಮದಲ್ಲಿ ನಾವು ಅನುಭವಿಸಿ ತೀರಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಾಡ್ತೇವೆ ನಾವು ಈಗ ಮತ್ತೆ ಮುಂದಿನ ಜನ್ಮಗಳನ್ನು ತಗೊಳ್ತೇವೆ, ಆ ಕರ್ಮಗಳ ಫಲವನ್ನು ಅನುಭವಿಸ್ತೀವಿ. ಈಗ ನಾನೇನು ಮಾಡ್ತೀನಿ, ಈಗ ನನ್ನಲ್ಲಿ ಬಾಕಿ ಇರ್ತಕ್ಕಂಥ ಕರ್ಮಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ, ಸರಿನಾ? ಸೊ ಅನುಭವಿಸಿ ಆದಮೇಲೆ ನಾನು ಮತ್ತೇನಾಗ್ತದೆ, ಈಗ ಜೀವನವಾಗಿ ಮತ್ತೆ ಹೊಸ ಕರ್ಮಗಳನ್ನು ಮಾಡ್ತಾ ಇದ್ದೀನಿ. ಈ ಕರ್ಮಗಳನ್ನು ನಾನು ಅನುಭವಿಸಲಿಕ್ಕೆ ಮತ್ತೆ ಇನ್ನೊಂದು ಹೊಸ ಜನ್ಮ ತಗೊಳ್ತೀನಿ. ಆ ಜನ್ಮದಲ್ಲಿ ಬಂದಾಗ ಈ ಜನ್ಮದ ಕರ್ಮಗಳನ್ನ ನಾನು ಅನುಭವಿಸ್ಬೋದು. ಮತ್ತೆ ಆ ಜನ್ಮದಲ್ಲಿ ಮತ್ತೆ ಕರ್ಮಗಳನ್ನು ಮಾಡ್ತೇನೆ. ಅದನ್ನು ಅನುಭವಿಸಲಿಕ್ಕೆ ಮತ್ತೆ ನಾನು ಮತ್ತೆ ಇನ್ನೊಂದು ಜನ್ಮ ತಗೊಳ್ತೇನೆ. ಅದನ್ನ ಅಲ್ಲದಾಗ ಮತ್ತೆ ಹೊಸ ಕರ್ಮಗಳನ್ನು ಮಾಡ್ತೇನೆ. ಮತ್ತೆ ಅವುಗಳನ್ನ ಅನುಭವಿಸಲಿಕ್ಕೆ ಮತ್ತೆ ಇನ್ನೊಂದು ಜನ್ಮ. ಈಗೇನಾಗ್ತದೆ, ಏನಂತಾರೆ, ಆಕ್ಷನ್ ರಿಯಾಕ್ಷನ್. ನಾವು ಆಕ್ಷನ್ ಆಯ್ತು ಅಂದ್ರೆ ರಿಯಾಕ್ಷನ್ ಇದೇ ಇರುತ್ತೆ. ಮತ್ತೆ ಕರ್ಮ ಫಲ ಅಥವಾ ಈ ಜೀವನ ಏನಿದೆ, ಈ ಥರ ಒಂದು ಜನ್ಮ ಆದ್ಮೇಲೆ ಮತ್ತೊಂದು ಜನ್ಮದಲ್ಲಿ ಮರದೊಂದು ಜನ್ಮ, ಅದಾದ್ರೆ ಇನ್ನೊಂದು ಜನ್ಮ, ಹೀಗೆ ನಾವೇನಾಗ್ತದೆ, ಈ ಜೀವನ ಹೀಗೇ ಮುಂದುವರೆದು ಹೋಗ್ತಾ ಇರುತ್ತೆ. ಹಾಗಿದ್ರೆ ಅಂದ್ರೆ ಏನಾಗ್ತದೆ, ಈಗ ಹುಟ್ಟು ಸಾವು ಈ ಆತ್ಮ ಅದರೊಳಗೆ ಆಗ್ತಾ ಸಾಕಾಗ್ಬಿಡುತ್ತೆ, ಒತ್ತಾಡ್ಬಿಡುತ್ತೆ. ಸೊ ಹಾಗಿದ್ರೆ ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ನೆವರ್ ಎಂಡಿಂಗ್ ವಿಷಿಯಸ್ ಸರ್ಕಲ್ ಅಂತ ಹೇಳ್ತಾರೆ. ಅಂದರೆ ಕೊನೆ ಇಲ್ಲದ ವಿಷವರ್ತುಲ, ಅಲ್ಲಿ ಸಿಕ್ಕಾಕೊಂಡು ಹೋಗ್ಬೇಕು. ಯಾಕಂದ್ರೆ ನೋಡಿ, ಈಗ ಕರ್ಮಗಳು ಮಾಡಿದ್ರೆ ಕರ್ಮ ಅನುಭವಿಸ್ಬೇಕು, ಅದಕ್ಕೆ ಮತ್ತೆ ಇನ್ನೊಂದು ಜನ್ಮ ತಗೋ, ಮತ್ತೆ ಅಲ್ಲಿ ಮತ್ತೆ ಹೊಸ ಕರ್ಮ ಮಾಡು, ಮತ್ತೆ ಕರ್ಮಫಲವನ್ನು ಅನುಭವಿಸು. ಇದೇನು ನೆವರ್ ಎಂಡಿಂಗ್, ಕೊನೆ ಇಲ್ಲವೇ ಇಲ್ಲ. ಸೊ ಹಾಗಿದ್ರೆ ಇದಕ್ಕೆ ಕೊನೆ ಇಲ್ಲ.
ಏನು ಮಾಡಬೇಕು? ಅದಕ್ಕೆ ಉತ್ತರ ಏನು ಅಂತಂದರೆ ಏನಿಲ್ಲ. ನಾವೇನು ಮುಂಚೆ ಅರ್ಥ ಮಾಡ್ಕೊಂಡಿಲ್ಲ. ಜ್ಞಾನ ಅಂದರೆ ನಾವು ಈಗೋ ಇದ್ದರೆ ಮಾತ್ರ ಕರ್ಮಫಲ ವಾಪಸ್ ಹೋಗೋದು. ನಮ್ಮ ಅಹಂಭಾವ ಇದ್ದರೆ ಮಾತ್ರ ನಾವು ಮಾಡಿದ ಯಾವುದೇ ಕರ್ಮಕ್ಕೆ ಕರ್ಮಫಲ ವಾಪಸ್ ಹೋಗೋದು. ಈಗ ನಾವು ಅಹಂಭಾವ ರಹಿತರಾಗಬೇಕು, ಈಗೋನೇ ಸ್ಪರ್ಶ ಮಾಡಬೇಕು. ಅಂಥ ಒಂದು ಸ್ಥಿತಿಯನ್ನು ನಾವು ಸ್ಥಿತಿಯನ್ನು ಮುಟ್ಟಬೇಕು. ಸೊ ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಹಾಗೆ ಅಂತಂದರೆ ನಾವು ಆಧ್ಯಾತ್ಮಿಕ ಸಾಧನೆ ಅರ್ಥ ನಾವು ಆತ್ಮಜ್ಞಾನಿಯಾಗಬೇಕು. ಅಂದರೆ ಆತ್ಮಜ್ಞಾನಿಯಾದಾಗ ಏನಾಗ್ತದೆ, ನಾವು ಮಾಡುವ ಯಾವುದೇ ಕರ್ಮಗಳಿಗೆ ಕರ್ಮ ಫಲ ಇಲ್ಲ. ಯಾಕಂದರೆ ನಾನು ಒಂದ್ಸರಿ ಆತ್ಮಜ್ಞಾನಿ ಆದೆ ಅಂತ ಹೇಳಿದ್ರೆ ನನ್ನಲ್ಲಿ ಅಹಂಭಾವ, ನನ್ನಲ್ಲಿ ಈಗೋ ಇರೋದು, ನನ್ನಲ್ಲಿ ನಾನು ಒಂದು ಭಾವ ಇರೋದಿಲ್ಲ. ಏನು ಮಾಡಿದ್ರು ಆಗೋದಕ್ಕೆ ಕೆಲಸ ಮಾಡಬೇಕು ಅಲ್ಲಿ ದೈವ ಭಾವ ಅಥವಾ ಆತ್ಮಭಾವ ಇರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಕರ್ಮ ಫಲ ಇಲ್ಲ. ಈವನ್ ನಾನು ಮರ್ಡರ್ ಮಾಡಿದೆ ಅಂತ ಆದರೂ ಅಫ್ಕೋರ್ಸ್ ಆತ್ಮಜ್ಞಾನಿ ಎಂದು ಅಡ್ಮಿಷನ್ ಮಾಡೋದಿಲ್ಲ. ಇನ್ನೊಬ್ಬರನ್ನ ವಹಿಸೋದಿಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಂಥ ಪರಿಸ್ಥಿತಿ ಆತ್ಮಜ್ಞಾನಿ. ಆದರೆ ಏನಾಯ್ತಲ್ಲಿ ಆ ಮನುಷ್ಯ ಆತ್ಮಜ್ಞಾನ ಒಂದ್ಸಾರಿ ಬಂತು ಅಂತ ಹೇಳಿದ್ರೆ ಕರ್ಮದ ಚಕ್ರವನ್ನು ನಾವು ಹೇಳ್ತಾರೆ ಕರ್ಮಾತೀತ ಅಂತ ಹೇಳ್ತಾರೆ. ಅಥವಾ ಕರ್ಮದ ಚಕ್ರವನ್ನು ದಾಟಿ ಮುಂದೆ ಬಂದವರು ಅದು ಕರ್ಮದ ಲಾ ಆಫ್ ಕರ್ಮ ಅವನಿಗೆ ಅಪ್ಲೈ ಆಗೋದಿಲ್ಲ. ಬಹುಶಃ ನಿಮಗೆ ಗೊತ್ತಿಲ್ಲ, ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ 3 ಚಕ್ರಗಳನ್ನು, ಒಂದು ಕರ್ಮಚಕ್ರ, ಎರಡನೇದು ದೇವಚಕ್ರ, ಮೂರನೇದು ಕಾಲಚಕ್ರ. ಈ 3 ಚಕ್ರಗಳನ್ನು ನಾವು ಪಾರು ಮಾಡಬೇಕಾದ್ರೆ ನಮಗೆ ಮುಕ್ತಿ ಮತ್ತು ನಮ್ಮ ಏನೋ ಒಂದು ಮೂಲ ಮನೆ ಇದೆ ಅನ್ನು ಹೋಗಿ ಸೇರ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈಗ ಕರ್ಮಚಕ್ರವನ್ನು ದಾಟಿದರೆ ಆ ಮನುಷ್ಯನ ಆತ್ಮಜ್ಞಾನಿ ಆದಾಗ ಅವನಿಗೆ ಅಂದರೆ ಅವನಿಗೆ ಏನಾದರೂ ದೇಹಭಾವ ಇರೋದೇ ಏನಿದ್ರು ಕೂಡ ಆತ್ಮಭಾವ, ದೈವಭಾವ, ಈ ಒಂದು ಸ್ಥಿತಿಯನ್ನು ಅದು ತಂದು ಅದು ಅರ್ಥ ಇಲ್ಲಿ ಏನಾಯಿತು. ಈಗ ಆತ ಏನು ಕರ್ಮ ಮಾಡಿದ್ರು ಕೂಡ ಕರ್ಮ ಫಲ ಇದ್ದಾಗ ಈಗ ಬಹುಶಃ ಗೊತ್ತಿರೋದು ನಮ್ಮ ಒಟ್ಟು ಮುಖ್ಯವಾಗಿ 3 ರೀತಿಯ ಕರ್ಮಗಳು. ಒಂದು ಸಂಚಿತ ಕರ್ಮ, ಎರಡನೇದು ಪ್ರಾರಬ್ಧ ಕರ್ಮ, ಮೂರನೇದು ಆಗಾಮಿ ಕರ್ಮ ಅಂತ. ಈಗ ಸಂಚಿತ ಕರ್ಮ ಅಂತ ಹೇಳಿದ್ರೆ ಈಗ ನಮ್ಮ ಹಿಂದೆ ನನ್ನ ಎಷ್ಟು ಜನ್ಮಗಳಿಗೂ ನನಗೆ ಗೊತ್ತಿಲ್ಲ, ಇರ್ಬೋದು 500 ಜನ್ಮ ಇರ್ಬೋದು, 1000 ಜನ್ಮ ಇರ್ಬೋದು, ಎಷ್ಟೋ ಇರ್ಬೋದು. ಆ ಎಲ್ಲ ಜನ್ಮಗಳಲ್ಲಿ ನಾನು ಒಟ್ಟು ಸಂಪಾದನೆ ಮಾಡಿರ್ತೀನಲ್ಲ ಅದೆಲ್ಲ ಸೇರಿ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ನಾನು ಈ ಲೋಕಕ್ಕೆ ಈ ಜನ್ಮ ತಗೊಳ್ಳೋದಕ್ಕೆ ಮುಂಚೆ ಆ ಸಂಚಿತ ಕರ್ಮದಲ್ಲಿ ಯಾವುದೆಲ್ಲ ಮೆಚುರಿಟಿ ಬಂದಿರುತ್ತೋ ಅದು ಏನಾಗ್ತದೆ, ನಾನು ಈ ಜನ್ಮಕ್ಕೆ ಕಾರಣವಾಗ್ತದೆ ಮತ್ತು ಈ ಜನ್ಮದ ಆಗು ಹೋಗುಗಳಿಗೆ ಅದು ಜವಾಬ್ದಾರಿ ಆಗ್ತದೆ. ಸೊ ಅದಕ್ಕೆ ಏನಂತಾರೆ ಪ್ರಾರಬ್ಧ ಕರ್ಮ. ಅಂದರೆ ಅದು ಹಾಗೆ ಅಂತ ಪ್ರಾರಬ್ಧ ಕರ್ಮ ಬಿಟ್ಟು ಮಾಡೋದಂತೆ, ಬೀಳಿಂದ ಪಾಠ ಹೊರಟೋಯ್ತು, ಅದು ತನ್ನ ಗುರಿಯನ್ನು ತಲುಪೇ. ಸೊ ಅಂದರೆ ಈ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಈ ಜನ್ಮದಲ್ಲಿ ನನಗೆ ಏನೆಲ್ಲ ಆಗ್ತದೆ, ಎಲ್ಲರೂ ಕೂಡ ಆ ಪ್ರಾರಬ್ಧ ಕರ್ಮ ಫಲ. ಸೊ ಇದು ಎರಡನೇ ರೀತಿಯ ಕರ್ಮ, ಪ್ರಾರಬ್ಧ ಕರ್ಮ. ಮೂರನೇದು ಏನು ಅಂತಂದರೆ ಆಗಾಮಿ ಕರ್ಮ ಅಥವಾ ಫ್ಯೂಚರ್ ಕರ್ಮ. ಅಂದರೆ ಆಗಾಮಿ ಕರ್ಮ ಈ ಜನ್ಮದಲ್ಲಿ ನಾನೇನು ಹೊಸ ಕರ್ಮಗಳನ್ನು ಮಾಡ್ತಾ ಇದ್ದೇನೆ ಅವುಗಳಿಗೆ ಆಗಾಮಿ ಕರ್ಮ ಅಂತ. ಇವು ಏನಾಗ್ತದೆ ಹೋಗಿ ಮತ್ತೆ ಆ ಸಂಚಿತ ಕರ್ಮವನ್ನು ಸೇರ್ಕೊಳ್ಳೋದು. ಈ ರೀತಿ 3 ಕರ್ಮ. ಈಗ ನಾವು ಆತ್ಮಜ್ಞಾನಿ ಬಗ್ಗೆ ಮಾತಾಡ್ತೇವೆ. ಆತ್ಮಜ್ಞಾನಿ ಜೊತೆ ಏನಾಗ್ತದೆ, ಆತ್ಮಜ್ಞಾನಿ ಏನು ಕರ್ಮಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಕರ್ಮ ಫಲ ಇಲ್ಲ ಅಂತ ಹೇಳಿದ್ರು. ಅವನಿಗೇನಾಯಿತು, ಈ ಆಗಾಮಿ ಕರ್ಮಗಳಿಂದ ಫ್ಯೂಚರ್ ಕರ್ಮಗಳಿಂದ ಬಚಾವ. ಫ್ಯೂಚರ್ ಕರ್ಮ ಅವನಿಗೆ ಯಾವುದೇ ಹೊಡೆತ ಇಲ್ಲ, ನಾವು ಯಾವುದೇ ಮಾಡಿಸಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಮತ್ತು ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಅವನ ಸಂಚಿತ ಕರ್ಮ ಇರುತ್ತೆ. ಅದಕ್ಕೇನಾಗ್ತದೆ, ಸಂಚಿತ ಕರ್ಮ ಏನಾಗುತ್ತೆ ಅಂದರೆ ವಿವೇಕಾನಂದರ ಶಬ್ದಗಳಲ್ಲಿ ಅರ್ಥ ಮಾಡ್ಕೊಳ್ಳೋದ್ರೆ ಅವ್ರು ಹೇಳ್ತಾರೆ ದೇ ಬಿಕಮ್ ಬರ್ನ್ ಸೀಡ್ಸ್ ಅಂತ ಹೇಳ್ತಾರೆ. ಅಂದರೆ ಸುಟ್ಟ ಬೀಜಗಳಾಗುತ್ತೆ. ಈಗ ಸುಟ್ಟ ಬೀಜವನ್ನು ನೀವು ಹೋಗಿ ಅದನ್ನು ಬಿತ್ತಿದೆಯಲ್ಲ, ಅದನ್ನು ಮೊಳಕೆ ಹೊಡೆಯಲ್ಲ, ಚಿಗುರೋದಿಲ್ಲ, ಮರ ಅಥವಾ ಗಿಡ ಏನು ಬದಲಿಯಾಗಿ ಆ ಮಣ್ಣಿನಲ್ಲಿ ಹೊರಟು. ಸೊ ಅದೇ ರೀತಿ ಸಂಚಿತ ಕರ್ಮದ ಅವಶ್ಯ ಆಗ್ತದೆ. ಅದು ಶಕ್ತಿ ಇರುವಾಗ ಅಂದರೆ ಅವನಿಗೇನಾಯ್ತು, ಈಗ ಸಂಚಿತ ಕರ್ಮದ ಬಾಧೆ ಇದೆ. ಆದರೆ ಇದೊಂದು 3ನೇ ಕರ್ಮ ಪ್ರಾರಬ್ಧ ಕರ್ಮ ಮಾತ್ರ ಇರುತ್ತೆ. ಆ ಪ್ರಾರಬ್ಧ ಕರ್ಮ ಅವನಿಗೆ ಏನು ಮಾಡುತ್ತೆ, ಈ ಜನ್ಮದಲ್ಲಿ ಆ ಸುಖ ದುಃಖ ಕೊಡ್ತಾ ಹೋಗ್ತದೆ. ಅದು ಮಾತ್ರ ಇದೆ, ಅದು ಕೂಡ ಬೇಕಾಗ್ತದೆ. ಯಾಕಂದರೆ
ಈಗ ನಾವು ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕರ್ಮ ಇರಲೇಬೇಕು. ಇಲ್ಲ ಅಂದರೆ ಏನಾಗ್ತದೆ, ಈ ದೇಹ ಆತ್ಮವನ್ನು ಬಂಧಿಸಿಟ್ಕೊಳ್ಳೋಕೆ ಆಗೋದಿಲ್ಲ. ಆತ್ಮ ಸ್ವತಂತ್ರವಾಗಬೇಕು, ಯಾವ ಕರ್ಮ ಇಲ್ಲ. ಸೊ ಅದಕ್ಕೆ ನಾವು ಈ ಜೀವನ ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಮಗೆ ಈ ಪ್ರಾರಬ್ಧ ಕರ್ಮ ಸಹಾಯ ಮಾಡುತ್ತೆ. ಅದಕ್ಕೆ ಅದೇ ಅವ್ರಿಗೆ ಆಗ ಈ ಪ್ರಾರಬ್ಧ ಕರ್ಮ ಸುಖ ದುಃಖ ಕೊಡ್ತಾ ಹೋಗ್ತದೆ, ಈ ಜೀವನ ಕಂಟಿನ್ಯೂ ಆಗ್ತಾ ಹೋಗ್ತದೆ ಈ ಆತ್ಮಜ್ಞಾನ. ಆದರೆ ಆತ್ಮಜ್ಞಾನ ಬಂದು ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತೆ. ಈ ದೇಹಕ್ಕೆ ಬರ್ತಕ್ಕಂಥ ಸುಖ ದುಃಖಗಳು ಯಾವ ರೀತಿಯಲ್ಲೂ ಬಾಧಿಸೋದಿಲ್ಲ. ಅವರು ಈ ದೇಹದಿಂದ ಸ್ವತಂತ್ರ. ಅವ್ರಿಗೆ ಸಾಮಾನ್ಯ ಎಂಥ ಪರಿಸ್ಥಿತಿ ಇರ್ತಂದ್ರೆ ಆತ್ಮಜ್ಞಾನಿಗಳು ತುಂಬ ಭಾವಪ್ರವಶರಾಗಿರ್ತಾರೆ. ಭಾವಪ್ರವಶರಾಗಿ ಅತ್ಯಾನಂದದಲ್ಲಿ ಇರ್ತಾರೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಆ ದೇಹದ ಸ್ಥಿತಿಗತಿಗಳು ಏನು ಬಂದರೂ ಕೂಡ ಏನಾದರೂ ಅದನ್ನು ಅವನಿಗೆ ಬದಲಾಗಿ ಗಮನಕ್ಕೆ ಬರೋದಿಲ್ಲ. ಬಂದರೂ ಕೂಡ ಯಾವ ಕೊಡೋದು. ಸೊ ಅಂಥವರು ಕೂಡ ಆತ್ಮಜ್ಞಾನಿಗಳು ಕೂಡ ಆ ದೇಹವನ್ನು ಕಾಳಜಿ ವಹಿಸ್ತಾರೆ, ದೇಹವನ್ನು ಭೇಟಿ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಕೊಟ್ಟಿದ್ದಾಳೆ? ಈ ಜೀವನ ಲೀಲೆಯನ್ನು ಮಾಡಿ ಆತ್ಮಜ್ಞಾನವನ್ನು ಸಂಪಾದಿಸ್ತಾರೆ. ಸೊ ಆ ಒಂದು ಕೃತಜ್ಞತೆಯಿಂದ ಆ ಆತ್ಮಜ್ಞಾನಿಗಳು ಕೂಡ ಈ ದೇಹವನ್ನು ಮೇಂಟೈನ್ ಮಾಡ್ತಾರೆ. ಆದರೆ ಆ ದೇಹದ ಪ್ರತಿ ಅವ್ರಿಗೆ ಎಂಥ ಒಂದು ಭಾವ ಇರ್ತದೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಈಗ ನೋಡಿ, ನನಗೆ ಆತ್ಮಜ್ಞಾನ ಬಂತು, ನಾನು ಆಟ ನಿಮ್ಮಲ್ಲೂ ಕೂಡ ಆತ್ಮವನ್ನೇ ನೋಡ್ತೇನೆ. ಎಲ್ಲರೂ ಬರೀ ಆತ್ಮವನ್ನೇ ನೋಡ್ತೇನೆ. ದೇಹವನ್ನು ನೋಡ್ತೇನೆ, ಬಾದ ನಾನು ದೇಹ ಕಾಣೋದಿಲ್ಲ. ಈಗ ಆತ್ಮ ಅಂತ ಹೇಳಿದ್ರೆ ನಿಮ್ಮ ಆತ್ಮ ನನ್ನ ಆತ್ಮ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಭಗವಂತನ ಅದು ಒಂದು ಅಂಶ. ಈಗ ಭಗವಂತನ ಒಬ್ಬರೇ, ಅವನು ಅಂತರ್ಯಾಮಿಯಾಗಿ ಎಲ್ಲರೂ ಇಲ್ಲ. ಸೊ ಆಗ ನನ್ನ ಆತ್ಮ ಮತ್ತು ನಿಮ್ಮ ಆತ್ಮ ಯಾವ ವ್ಯತ್ಯಾಸ ಇದೆ. ಸೊ ಅದಕ್ಕೆ ಆಗ ಏನಾಗ್ತದೆ, ನಿಮ್ಮ ದೇಹವನ್ನು ಯಾವ ರೀತಿ ನೋಡ್ತಾರೆ, ನನ್ನ ದೇಹವನ್ನು ಹಾಗೆ ನೋಡ್ತೀನಿ. ಯಾಕಂದರೆ ವ್ಯತ್ಯಾಸ ಇಲ್ಲ. ಯಾಕಂದರೆ ಇಬ್ಬರು ಒಂದೇ, ಆತ್ಮಗಳು ಒಂದೇ. ಸೊ ಅವರ ದೇಹವನ್ನು ನಾನು ಯಾರು ನೋಡ್ತೀನಿ, ನನ್ನ ದೇಹವನ್ನು ಹೇಗೆ. ಸೊ ಅಂಥ ಒಂದು ಸ್ಥಿತಿಯನ್ನು ತಲುಪಿರ್ತಾರೆ. ಸೊ ಅಂದರೆ ಅವರು ಹೇಗೆ ಜೀವನ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸುತ್ತಮುತ್ತಿದ್ರು ಅವ್ರು ಸಂಪರ್ಕದಿದ್ರು, ಏನಾದರೂ ಅವ್ರು ಸಂತೋಷವಾಗಿ ಸುಖವಾಗಿದ್ದಾರೆ ಅಂತ ಹೇಳಿದ್ರೆ ಇವರು ಕೂಡ ಅನುಭವವಾಗಿದ್ದಾರೆ. ಒಂದು ವೇಳೆ ಅವರು ತುಂಬ ದುಃಖದಲ್ಲಿದ್ದಾರೆ, ಸಂಸಾರ ಅನುಭವಿಸಿದ್ದಾರೆ, ಅವರು ಕೂಡ ತುಂಬ ಹತಾಶರಾಗಿ, ಭಾಳ ಖಿನ್ನರಾಗಿ, ತುಂಬ ಅವರು ದುಃಖ ಪಡ್ತಾರೆ. ಸೊ ಇದನ್ನು ನಾವು ಬಹುಶಃ ನಮ್ಮ ಅವತಾರಿ ಪುರುಷರಲ್ಲಿ ಮತ್ತು ದೊಡ್ಡ ದೊಡ್ಡ ಸಂತರಲ್ಲಿ ಇಂಥವರಲ್ಲಿ ನಾವು ಈ ಗುಣಗಳನ್ನು ನೋಡ್ತೇವೆ. ಯಾಕಂದರೆ ಪ್ರಕೃತಿ ಮಾತೆ ಪ್ರಪಂಚದ ಒಳಿತಿಗಾಗಿ ಅಂಥ ಒಂದು ಮನಸ್ಥಿತಿಯನ್ನು ಈ ಆತ್ಮಜ್ಞಾನಿಗೆ ಕೊಟ್ಟಿರ್ತಾರೆ. ಸೊ ಹೀಗೆ ಸೊ ಒಂದು ಸಾರಿ ಆತ್ಮಜ್ಞಾನ ಬಂತು ಅಂತ ಹೇಳಿದ್ರೆ ನಮಗೆ ಈ ಕರ್ಮದ ಬಾಧೆ ಇರೋದಿಲ್ಲ. ಕರ್ಮದ ಬಾಧೆ ಇರೋದಿಲ್ಲ ಅಂತ ಹೇಳಿದ್ರೆ ನಾವು ಏನಾಗ್ತದೆ, ನಮಗೆ ಫಸ್ಟ್ ಏನಾಗ್ತದೆ, ಫ್ಯೂಚರ್ ಕರ್ಮ, ಆಗಾಮಿ ಕರ್ಮದ ಫಲ ಇಲ್ಲ. ಮತ್ತು ಸಂಚಿತ ಕರ್ಮ ಸ್ವಲ್ಪ ಹೋಗ್ಬಿಡ್ತವೆ. ಈ ಪ್ರಾರಬ್ಧ ಕರ್ಮ ಅದಿಗೆ ಒಂದು ಜನ್ಮಕ್ಕಷ್ಟೇ, ಅವುಗಳು ಕೂಡ ನಮ್ಮನ್ನು ಯಾವ ರೀತಿಯಿಂದ ಬಾಧಿಸೋಕ್ಕೆ ಸಾಧ್ಯ ಇದೆ. ಆಮೇಲೆ ಈಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ಈಗ ಕರ್ಮ ಮಾಡ್ತೇವೆ, ಕರ್ಮದ ಫಲ ಮತ್ತೆ ಯಾವಾಗ ವಾಪಸ್ ಬರುತ್ತೆ ಅಂತ ಹೇಳಿ ಅದು ಸ್ವಲ್ಪ ಇದೊಂದು ಗಮನಿಸಬೇಕು. ಏನಾಗ್ತದೆ, ಈಗ ಕರ್ಮದ ಫಲ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಷ್ಟೇ ನಿಖರವಾಗಿ ಹೀಗೆ ಅಂತ ಹೇಳಿಕ್ಕೆ ಆಗೋದು. ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಬೋದು. ಈಗ ನಾವು ಸಾಮಾನ್ಯ ಫಿಕ್ಸೆಡ್ ಡೆಪಾಸಿಟನ್ನು ಬ್ಯಾಂಕಲ್ಲಿ ಹೇಳಿದ್ದೇವೆ, ನೋಡಿದ್ದೇವೆ. ನಮ್ಮಲ್ಲಿ ಸುಮಾರು ಮಂದಿ ಆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ಬೋದು. ಈಗ ನನಗೆ ಕಾನ್ಸ್ಟೆಂಟಾಗಿ ರೆಗ್ಯುಲರ್ ಆಗಿ ಆದಾಯ ಕೊಡ್ತಾರೆ, ಹಾಗಾಗಿ ಹಣ ಸಿಗ್ತಾ ಇರ್ತದೆ. ನಾನೇನು ಮಾಡ್ತೇನೆ, ತೊಗೊಂಡೋಗಿ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಡ್ತಾ ಹೋಗ್ತೇನೆ. ಕೆಲವು 1 ವರ್ಷಕ್ಕೆ ಇಡ್ತೇನೆ, ಕೆಲವು 5 ವರ್ಷಕ್ಕೆ ಇಡ್ತೇನೆ, ಕೆಲವು 10 ವರ್ಷಕ್ಕೆ ಇಡ್ತೇನೆ, 50 ವರ್ಷಕ್ಕೆ ಇಡ್ತೇನೆ, ಇಡ್ತಾ ಹೋಗ್ತೇನೆ. ಸುಮಾರು ಒಂದು 95 ವರ್ಷ ಆದಮೇಲೆ ನನಗೆ ಯೋಚನೆ ಮಾಡ್ತೇನೆ, ಏನು ನಾನು ಯಾರಾದರೂ ಯಾವುದಾದ್ರು ಬಿಸ್ನೆಸ್ ಶುರು ಮಾಡೋಣ, ಆ ಬಿಸ್ನೆಸ್ಗೆ ಈ ಸೆಕ್ಯೂರಿಟಿ ಡೆಪಾಸಿಟ್ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡೋಣ. ಹಾಗಾಗಿ ಮತ್ತೆ ಬ್ಯಾಂಕಿಗೆ ಹೋಗಿ ನೋಡ್ತೀನಿ ಯಾವುದೆಲ್ಲ ಸೆಕ್ಯೂರಿಟಿ ಡೆಪಾಸಿಟ್ ಮೆಚುರಿಟಿ ಬಂದಿದೆ ಅಂತ ಹೇಳಿ. ಸೊ ಯಾವುದೆಲ್ಲ ಬಂದಿರುತ್ತೋ ಅವೆಲ್ಲವೂ ಕೂಡ ಈ ಬಿಸ್ನೆಸ್ಗೆ ಫಂಡ್ಸ್ ಆಗಿ ನಾವು ಉಪಯೋಗಿಸ್ತಲೇ ಕೂಡ. ಸೊ ಅದೇ ರೀತಿ ಇಲ್ಲಿ ಪ್ರಾರಬ್ಧ ಕೆಲಸ ಮಾಡೋದು. ಪ್ರಾರಬ್ಧ ಅಂದರೆ ಈ ಸಂಚಿತ ಕರ್ಮ, ಅದು ಸಂಚಿತ ಕರ್ಮದ ಯಾವುದೆಲ್ಲ ಮೆಚುರಿಟಿಗೆ ಬಂದಿರುತ್ತೋ ಅದು ಪ್ರಾರಂಭವಾಗಿ ಈ ಜನ್ಮದ ಆಗುಗಳಿಗೆ ಕಾರಣ. ಈಗ ನನಗೆ
ಈ ಜನ್ಮದಲ್ಲಿ ಇರತಕ್ಕಂಥ ಪ್ರಾರಬ್ಧವನ್ನು ನಾನು ಅನುಭವಿಸುವ ಮರುಕ್ಷಣನೇ ಈ ದೇಹ ಬಿದ್ದೋ ನನ್ನನ್ನು ಇಲ್ಲಿ ಒಂದು ಕ್ಷಣವೂ ಹೆಚ್ಚು ಒಂದು ಕ್ಷಣ ನನಗೆ ಇಲ್ಲಿ ಇರ್ಲಿಕ್ಕೆ ಬಿಡೋದು ಅಂದರೆ ನಾನು ಸಾವನ್ನಪ್ತೇನೆ. ಆಗ ಮುಂದಿನ ಜನ್ಮ ಏನಿದೆಯಲ್ಲ, ಮುಂದಿನ ಜನ್ಮಕ್ಕೆ ಮತ್ತೆ ಅಷ್ಟೊತ್ತಿಗೆ ಯಾವ ಕರ್ಮ ಮೆಚುರಿಟಿ ಬಂದಿರುತ್ತೋ ಅದು ಕಾರಣವಾಗುತ್ತೆ ಪ್ರಾರಬ್ಧ. ಈಗ ಅದು ಅದೇ ಫಾರ್ ಎಕ್ಸಾಂಪಲ್ ಆ ಪ್ರಾರಬ್ಧದಲ್ಲಿ ಪುಣ್ಯಕರ್ಮ ಮತ್ತು ಪಾಪಕರ್ಮ ಸಮನಾಗಿರಬೇಕು. ಇಲ್ಲಿ ಪುಣ್ಯಕರ್ಮ ಅಂತ ಹೇಳಿದ್ರೆ ನಾವು ಈಗ ಒಂದು ಸದಾಚಾರದಿಂದ 4 ಜನರಿಗೆ ಒಳ್ಳೆಯದಾಗಿ ಅಂತ ಮಾಡಿದ ಕರ್ಮಗಳು ಪುಣ್ಯಕರ್ಮಗಳು. ಅದೇ ರೀತಿ ಒಂದು ಅನಾಚಾರ ಭಾವದಿಂದ ನಾವು ಮತ್ತೆ 4 ಜನರಿಗೆ ಹಾನಿಯಾಗಿ ಕೆಟ್ಟದಾಗಿ ಯೋಚನೆ ಮಾಡಿ ಕರ್ಮಗಳನ್ನು ಮಾಡಿದ್ರೆ ಅದು ಪಾಪಕರ್ಮಗಳು. ಸೊ ಈಗ ಈ ಮುಂದಿನ ಜನ್ಮದಲ್ಲಿ ಪ್ರಾರಂಭ ಏನಿದೆ, ಮುಂದಿನ ಜನ್ಮವನ್ನು ಕೊಡ್ತಾ ಇದೆ, ಅದರಲ್ಲಿ ಪುಣ್ಯಕರ್ಮ ಹೆಚ್ಚು ಕಡಿಮೆ ಪಾಪಕರ್ಮಕ್ಕೆ ಸರಿಸಮನಾಗಿದೆ. ನನಗೆ ಈ ಭೂಲೋಕದಲ್ಲಿ ಮತ್ತೆ ನಾನು ಮನುಷ್ಯ ಜನ್ಮದಲ್ಲಿ ಇರ್ತೇನೆ. ಒಂದು ವೇಳೆ ಆ ಪಾಪಕರ್ಮ ಸ್ವಲ್ಪ ಜಾಸ್ತಿ ಇದೆ, ಪುಣ್ಯ ಸ್ವಲ್ಪ ಕರ್ಮ ಕಡಿಮೆ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ಆಗ ನಾನು ಇದೇ ಭೂಲೋಕದಲ್ಲಿ ಒಂದು ಪ್ರಾಣಿಯಾಗಿ, ಒಂದು ಪಕ್ಷಿಯಾಗಿ, ಒಂದು ಸರೀಸೃಪವಾಗಿ, ಒಂದು ಹೆಣ್ಣಿಯಾಗಿ, ಕೀಟೆಯಾಗಿಯೂ ಈ ಭೂಲೋಕದಲ್ಲಿ ಅದೇ ಪಾಪಕರ್ಮಗಳು ತುಂಬ ಜಾಸ್ತಿ ಇದೆ. ಒಂದು ಆಗ ಏನಾಗ್ತದೆ, ನಮ್ಮ ಜನ್ಮ ಎಲ್ಲಿ ಆಗ್ತದೆ ಅಂತಂದರೆ ಈ ಭೂಲೋಕಕ್ಕಿಂತ ನಿಮ್ನ ಲೋಕಗಳು ಅಂತ ಹೇಳಿ ಅತಲ ಸುತಲ ಪಾತಾಳ ವಿಫಲ ಅಂತ ಹೇಳಿ ನಮ್ಮ ಭೂಲೋಕಕ್ಕಿಂತ ಕೆಳಗೆ 6 ಲೋಕಗಳಿವೆ. ಅಲ್ಲಿ ಎಲ್ಲಾದರೂ ನನ್ನ ಜನ್ಮ. ಅದೇ ಪುಣ್ಯಕರ್ಮಗಳು ಜಾಸ್ತಿ ಇದ್ದು ಪಾಪಕರ್ಮಗಳು ಕಡಿಮೆ ಇದ್ದು ಏನಾಗ್ತದೆ, ಆ ಭೂಲೋಕಕ್ಕಿಂತ ಉನ್ನತ ಲೋಕಗಳಿಲ್ಲ. ಈಗ ಸ್ವರ್ಲೋಕ, ಸತ್ಯಲೋಕ ಅವೆಲ್ಲ ಇದೆ. ಸೊ ಅಲ್ಲಿ ನನ್ನ ಜನ್ಮ ಆಗ್ತದೆ. ಇಲ್ಲಿ ಸ್ವಲ್ಪ ಈಗ ನಾನು ಭೂಲೋಕದ ಮೇಲೆ ಭೂಲೋಕದ ಕೆಳಗೆ ಆಗ್ತದೆ. ಆ ರೀತಿ ಎತ್ತರದ ಮೇಲೆಲ್ಲ ಅವೆಲ್ಲ ಬೇರೆ ಬೇರೆ ಆಗಿರೋದು. ಅದಕ್ಕೆ ಹೇಳ್ತಾರೆ ಲೆವೆಲ್ ಆಫ್ ಕಾನ್ಷಿಯಸ್ ಲೆವೆಲ್ ಮೇಲೆ ಅಂದರೆ ನಾವು ಕನ್ನಡದಲ್ಲಿ ಏನಿದೆ ಒಂದು ಆಧ್ಯಾತ್ಮಿಕ ಉನ್ನತಿ, ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಧಾರದ ಮೇಲೆ ಈ ರೀತಿ ಬೇರೆ ಬೇರೆ ಲೋಕಗಳಲ್ಲಿ ಈ ರೀತಿ ಜೀವನ ಇರ್ತದೆ. ಈಗ ನಾನು ಆಧ್ಯಾತ್ಮಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿ ಅಂತ ಹೇಳಿದ್ರೆ ಮತ್ತೆ ನಾನು ಭೂಲೋಕಕ್ಕೆ ಬರಬೇಕಾಗಿಲ್ಲ. ಮತ್ತು ಎತ್ತರದ ಲೋಕ ನಾನು ಹೋಗಿರ್ತೇನೆ. ಸೊ 14 ಲೋಕಗಳಿರ್ತದೆ. 14 ಅಂತ ಬೇರೆ ಭಗವಂತನ ಒಂದು ಧಾಮ ಅಂತ ಹೇಳ್ತಾರೆ. ಸೊ ಏನಾಗ್ತದೆ, ನಾವು ಈ ಲೋಕದಲ್ಲಿ ಈ ಜನ್ಮದಲ್ಲಿ ನಾವೇನಾದರೂ ನಮಗೆ ಮುಕ್ತಿ ಸಿಗಲಿಲ್ಲ ಅಂತಂದರೆ ನಾವು ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಹೈಯರ್ ಲೋಕದಲ್ಲಿ ನಾವು ನಮಗೆ ಜನ್ಮ ಸಿಗ್ತದೆ. ಈ ರೀತಿ ಕರ್ಮಗಳು ನಮಗೆ ನಮ್ಮ ಕೆಲಸವನ್ನು ಮಾಡ್ತೀವಿ. ಈಗ ನಾವು ಇಲ್ಲಿ ಒಂದು ವಿಚಾರವನ್ನು ಏನು ಅರ್ಥ ಮಾಡ್ಕೊಂಡು ಅಂತಂದರೆ, ಈಗ ಈ ಕರ್ಮದ ಕೆಲವು ಬೇರೆ ಬೇರೆ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಏನಾಗ್ತದೆ, ಈಗ ನಾವು ಕೆಲವು ಕರ್ಮಗಳನ್ನು ಮಾಡದೇ ಇದ್ರೂ ಕೂಡ ನಾವು ಆ ಕರ್ಮದ ಫಲದ ಭಾಗ್ಯ ಅಂಥ ಕೆಲವು ಸನ್ನಿವೇಶಗಳನ್ನು ಅರ್ಥ ಮಾಡ್ತೀವಿ. ಈಗ ಉದಾಹರಣೆಗೆ ನಾವೇನು ಮಾಡ್ತೇವೆ, ನಮ್ಮ ಡ್ಯೂಟಿ ನಾವೆಲ್ಲರಿಗೂ ಒಂದರ ಒಂದು ಕರ್ತವ್ಯ ಇದೆ. ಒಬ್ಬ ತಾಯಿಯಾಗಿ ವಿದ್ಯಾರ್ಥಿ ಕರ್ತವ್ಯ ಇದೆ, ತಂದೆಯಾಗಿ, ಮತ್ತು ಒಬ್ಬ ಟೀಚರ್ ಆಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ಇಂಜಿನಿಯರ್ ಆಗಿ ಎಲ್ಲರಿಗೂ ತಮ್ಮ ಕರ್ತವ್ಯ ಇದೆ. ಈಗ ಕೆಲವರು ತುಂಬ ಅಚ್ಚುಕಟ್ಟಾಗಿ ತುಂಬ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಒಬ್ಬ ಟೀಚರ್ ಅಂತ ಹೇಳಿದ್ರೆ ಅಷ್ಟು ಸಮಯಕ್ಕೆ ಶಾಲೆಗೆ ಹೋಗೋದು, ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟೇ ಒಳ್ಳೆ ರೀತಿಯಲ್ಲಿ ಅವರಿಗೆ ಪಾಠ ಮಾಡೋದು, ಮತ್ತು ಸಾಯಂಕಾಲ ಸಮಯಕ್ಕೆ ಸರಿಯಾಗಿ ಮತ್ತೆ ವಾಪಸ್ ಮಾಡ್ತಾರೆ. ಸೊ ಹೀಗೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ, ನಮಗೇನಪ್ಪ ಕಾಯಕವೇ ಕೈಲಾಸ, ಏನು ಮತ್ತೆ ಹೆಚ್ಚಾಗಿ ಈ ಪೂಜೆ ಪುರಸ್ಕಾರ ದೇವಸ್ಥಾನ ಏನು ಅದಕ್ಕೆ ಹೇಳ್ತಾರೆ. ಏನು ಮಾಡ್ತಕ್ಕಂಥ ಕಾಯಕಗಳನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೆ ಅಥವಾ ಕೈಲಾಸದಿಂದ ನನಗೆ ಅವರು ಒಂದು ಸೀಟನ್ನು ರಿಸರ್ವ್ ಮಾಡಿದ್ದಾರೆ ನಮಗೆ ಮಾತಾಡ್ತಾ ಇರ್ತಾರೆ. ಸೊ ಹಾಗೆ ನೋಡಿದ್ರೆ ನಿಜವಾಗಿ ನಾವು ಈ ಒಂದು ಕರ್ತವ್ಯಗಳನ್ನು ಮಾಡ್ತೇವೆ, ಅಚ್ಚುಕಟ್ಟಾಗಿ ಮಾಡ್ತೇವೆ, ಅವುಗಳು ಕೂಡ ಕರ್ಮಗಳಾಗಲಿಕ್ಕೆ ಸಾಧ್ಯತೆ ಇದು ಪ್ರಶ್ನೆ. ತುಂಬ ಚೆನ್ನಾಗಿ ಮಾಡ್ತೇನೆ, ಎಲ್ಲ ಪರ್ಫೆಕ್ಟಾಗಿ ಮಾಡಿ ಏನೋ ನಮ್ಮ ನನ್ನ ಡ್ಯೂಟಿ ಇದೆ ಅದು ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೇನೆ. ಇದು ಪ್ರಶ್ನೆ ಏನಂತ ಹೇಳಿದ್ರೆ, ಅಂಥ ಒಂದು ಕರ್ಮಕ್ಕೆ ಅಂಥ ಒಂದು ಕರ್ತವ್ಯ ರೀತಿ ಮಾಡೋದ್ರಿಂದ ಅವು ಕರ್ಮಗಳಾಗಲಿಕ್ಕೆ ಸಾಧ್ಯ ಇದೆ, ಖಂಡಿತ ಇದೆ. ಅವುಗಳಿಂದ ಕುಕರ್ಮನೂ ಇಲ್ಲ ಮತ್ತು ಸತ್ಕರ್ಮನೂ ಇಲ್ಲ. ಯಾಕಂದರೆ ಅದು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನಾವು ಇಲ್ಲಿರೋದು. ನಾವು ಟೀಚರ್ ಅಂತ ಅಥವಾ ಡಾಕ್ಟರ್ ಅಂತ ಹೇಳಿದರೆ ಅದಕ್ಕೆ ಅವರಿಗೆ ಒಂದು ಸಂಭಾವನೆ ಇದೆ. ಸೊ ಆದ್ದರಿಂದ ಅದು ಅಂಥ ಒಂದು ಕರ್ಮಕ್ಕೆ
ಯಾವ ಅಂಥ ಒಂದು ಕೆಲಸಕ್ಕೆ ಅಥವಾ ಒಂದು ಕಾರ್ಯಕ್ಕೆ ಯಾವ ಕರ್ಮವೂ ಇಲ್ಲ, ಕರ್ಮಗಳು ಉತ್ಪತ್ತಿ ಆಗೋದಿಲ್ಲ. ಅದರ ಬದಲಿಯಾಗಿ ನೀವೇನಾದರೂ ಆ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದರೆ, ಅದೇ ಹೇಳಿದೆ, ನಾವು ಏನು ಮಾಡದೇ ಇದ್ದರೆ ಹಾಗೆ ಕರ್ಮಗಳನ್ನು ಕಟ್ಕೊಳ್ತೇವೆ. ನಿಮ್ಮ ಕರ್ತವ್ಯಗಳನ್ನು ನಮ್ಮ ಕರ್ತವ್ಯ ಸರಿಯಾಗಿ ನಾವು ಮಾಡದೇ ಇದ್ದರೆ ಅಲ್ಲಿ ನಾವು ಕುಕರ್ಮವನ್ನು ಕಟ್ಕೊಳ್ತೇವೆ. ಅದರ ಕರ್ಮಕ್ಕೆ ನಾವು ಭಾಗ್ಯ. ಈಗ ಒಂದು ಉದಾಹರಣೆ ನಾವು ಅರ್ಥ ಮಾಡ್ಬೋದು. ಒಬ್ಬ ತಾಯಿ ಇದ್ದಾರೆ, ತಾಯಿಗೆ ಒಂದು ಮಗು ಇದೆ. ಆ ಮಗು ಒಂದು ಸರಿ ಏನು ಮಾಡಿಬಿಡ್ತಾರೆ, ಮಾಡಬಾರ್ದನ್ನು ಮಾಡಿಬಿಡ್ತದೆ. ಅಂದರೆ ಊಟ ಒಬ್ಬ ಮಗುವಾಗಿ ಏನು ಮಾಡಬೇಕು, ಮಾಡಬಾರ್ದು ಅಂತ ಮಾಡ್ಬಿಡ್ತಾರೆ. ತಾಯಿಗೆ ಹೋಗಿ ಕಡೆ ಬಂದೇ ಬರ್ತದೆ. ಹಾಗೇನು ಮಾಡ್ತಾಳೆ, ಹೊಡಿತಾರೆ, ಮಗುನ ಹೊಡಿತಾರೆ. ಆಗ ಹೊಡೆದಾಗ ಆ ಹಿಂದಿನ ಭಾವ ಹೇಗಿರಬೇಕು ಅಂತಂದರೆ, ನನ್ನ ಮಗು ಮತ್ತೆ ಇಂಥ ತಪ್ಪುಗಳನ್ನು ಮಾಡಬಾರ್ದು, ಮತ್ತು ಮುಂದೆ ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊಡೆದ್ರೆ ಅದು ಕರ್ಮವಾಗೋದಿಲ್ಲ. ಅದರ ಕರ್ಮವಾಗೋದಿಲ್ಲ. ಮತ್ತು ಅದರ ಬದಲಾಗಿ ಪ್ರಕೃತಿ ಮಾತೆ ಆ ತಾಯಿಯ ಒಂದು ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಆ ತಾಯಿಗೆ ಶಾಂತಿಯನ್ನು ಕೊಡ್ತಾಳೆ. ಜೊತೆಗೆ ನಾನು ಮಗುನ ಹೊಡೆದಿಲ್ಲ ಅನ್ನೋ ಒಂದು ಅಪರಾಧಿ ಮನೋಭಾವದಿಂದ ಕೂಡ ಮುಕ್ತಳನ್ನ ಮಾಡ್ತಾರೆ. ಆ ಮಗುವಿಗೆ ಒಂದು ಸರಿಯಾದ ಮನೋಭಾವ ಕೂಡ ಮಾಡ್ತಾರೆ. ಸೊ ಈ ರೀತಿ ನಮ್ಮ ಕರ್ತವ್ಯಗಳನ್ನು ಈ ರೀತಿ ಮಾಡೋದ್ರಿಂದ ಕರ್ಮ ಆಗೋದಿಲ್ಲ. ಆದರೆ ಇಷ್ಟೆಲ್ಲ ಒಂದು ಲಾಭಗಳಿವೆ. ಅದೇ ಆ ತಾಯಿ ತುಂಬ ಮಗನ ಮೇಲೆ ವ್ಯಾಮೋಹ ಬಂದಿದ್ದು, ತನ್ನ ಕರ್ತವ್ಯ ಮಾಡಲಿಲ್ಲ ಅಥವಾ ಮಗನನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತಂದರೆ ಅದು ಅಲ್ಲಿ ಕುಕರ್ಮ ಆಗ್ತದೆ. ಆ ಕುಕರ್ಮದ ಫಲವನ್ನು ಆ ತಾಯಿ ಅನುಭವಿಸಲೇಬೇಕು. ಈಗ ಇನ್ನೊಂದು ಉದಾಹರಣೆ ಅಂತಂದರೆ, ಈಗ ಕೋರ್ಟ್ ಆಫ್ ಲಾ ಅಲ್ಲಿ ಜಡ್ಜ್ ಇದ್ದಾರೆ, ಹೌದಾ? ಸೊ ಅಲ್ಲೊಬ್ಬ ಕ್ರಿಮಿನಲ್ ಬಂದು ಇದ್ದಾನೆ, ಕ್ರಿಮಿನಲ್ ಇದ್ದಾನೆ, ಅವನಿಗೆ ಇವರು ಜಡ್ಜ್ಮೆಂಟ್ ಕೊಡಬೇಕು. ಆ ಕ್ರಿಮಿನಲ್ಗೆ ಏನಾದರೂ ಮರಣದಂಡ ಕೊಟ್ಟರೂ ಕೂಡ ಅದು ಕೂಡ ಕುಕರ್ಮ ಆಗೋದಿಲ್ಲ. ಯಾಕಂದ್ರೆ ಕರ್ತವ್ಯ, ಅವನು ಕ್ರಿಮಿನಲ್ ಅಂತ ತಪ್ಪು ಮಾಡಿದರೆ ಅವನಿಗೆ ಅದಕ್ಕೆ ಸೂಕ್ತ, ಅದೇ ಮರಣದಂಡ ಕೊಡೋದು ಒಂದು ಸೂಕ್ತ. ಈ ಜಡ್ಜ್ ಏನು ಮಾಡ್ತಾರೆ, ಅವನಿಗೆ ಕೊಡ್ತಾರೆ, ಅದು ಅದಕ್ಕೆ ಕುಕರ್ಮ ಆಗೋದಿಲ್ಲ. ಆದರೆ ಅವರೇನಾದರೂ ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿದರೆ, ಅಂದರೆ ಅವರು ಏನು ಜಡ್ಜ್ಮೆಂಟ್ ಕೊಡಬೇಕು ಅದನ್ನು ಕೊಡದೇ ಇದ್ದರೆ ಏನಾಗ್ತದೆ, ಆ ಕುಕರ್ಮಕ್ಕೆ ಭಾಗಿಯಾಗ್ತದೆ. ಅದಕ್ಕೆ ಅರ್ಥ ಏನು, ನಾವು ಕುಕರ್ಮಕ್ಕೆ ಭಾಗಿಯಾಗಲಿಕ್ಕೆ ನಾವು ಏನಾದರೂ ಮಾಡಲೇಬೇಕು ಅಂತೇನಿಲ್ಲ. ಸೊ ಇಂಥ ಕೆಲವು ಸಂದರ್ಭಗಳಲ್ಲಿ ನಾವು ಏನು ಮಾಡದೇ ಇದ್ದರೂ ಕೂಡ ಈ ಕುಕರ್ಮಕ್ಕೆ ನಾವು ಭಾಗಿಯಾಗ್ತದೆ. ಈಗ ಕೆಲವು ಸಾರಿ ನಾವು ಕೆಲವು ಕರ್ಮಗಳನ್ನು ಮಾಡ್ತೇವೆ, ಆದರೆ ಅದು ಅವುಗಳ ಕರ್ಮಫಲಗಳು ಆಗೋದೇ ಇಲ್ಲ, ಅಥವಾ ಕರ್ಮಗಳೇ ಆಗೋದಿಲ್ಲ. ಈಗ ಉದಾಹರಣೆಗೆ, ಈಗ ನಾವು ಧಾರ್ಮಿಕ ಆಚರಣೆ, ನಾವೆಲ್ಲರೂ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೇವೆ. ಈಗ ಧಾರ್ಮಿಕ ಆಚರಣೆಗಳು ಮಾಡೋದ್ರೆ ನಾವು ಕರ್ಮಗಳು ಆಗೋದಿಲ್ಲ, ಆ ಕುಕರ್ಮನೂ ಇಲ್ಲ, ಸತ್ಕರ್ಮನೂ ಇಲ್ಲ. ಆದರೆ ಧಾರ್ಮಿಕ ಆಚರಣೆಗಳು ಹೇಗಿರಬೇಕು, ಪರಿಸರ ಮಾಲಿನ್ಯ ಮಾಡುವಾಗಿಲ್ಲ, ಅದರ ಜೊತೆಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋ ಹಾಗಿಲ್ಲ. ಅಲ್ಲದೆ ಈಗ ನಾವು ಕೆಲವು ಧಾರ್ಮಿಕ ಆಚರಣೆ ನೋಡ್ತೀವಿ, ಇವರು ನನ್ನವರು, ಇವರು ನನ್ನವರಲ್ಲ ಅಂತ ಒಂದು ಮಾನವ ಕುಲವನ್ನೇ ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಅಂಥ ಧಾರ್ಮಿಕ ಆಚರಣೆಗಳು ಅಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡದೇ ಇತ್ತು, ಅಂಥ ಉದ್ದೇಶ ಯಾವುದೇ ಇಲ್ಲ ಅಂತ ಹೇಳಿದರೆ ಆ ಧಾರ್ಮಿಕ ಆಚರಣೆಗಳಿಗೆ ಕರ್ಮಗಳು ಇಲ್ಲ. ಬದಲಿಯಾಗಿ ಅಂಥ ಕೆಲಸಗಳು, ಧಾರ್ಮಿಕ ಆಚರಣೆಗಳನ್ನು ನಾವು ಏನು ಮಾಡ್ತಾರೆ, ಈ ಒಂದು ಆಧ್ಯಾತ್ಮಿಕ ಪಥದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಸಮಯ ಇದೆಯಲ್ಲ ಸರ್, ಅದೇ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕ ಸಾಧನೆಗಳು. ಸೊ ಅವು ಕೂಡ ಕರ್ಮ ಆಗುವುದಿಲ್ಲ. ಅದರ ಬದಲಿಯಾಗಿ ಏನಾಗ್ತದೆ, ಅಂಥ ಆಧ್ಯಾತ್ಮಿಕ ಸಾಧನೆಗಳನ್ನು ಮತ್ತೆ ನಮ್ಮ ಆತ್ಮವಿಕಾಸನ ಮಾಡಿಕೊಂಡು ಈ ಭಗವಂತನ ಕಡೆ ಹೋಗಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಹೀಗೆ ಇಲ್ಲಿ ನಾವು ಏನಾದರೂ ಕೆಲಸಗಳನ್ನು ಮಾಡಿದರೂ ಕೂಡ, ಕ್ರಿಯೆಗಳನ್ನು ಮಾಡಿದರೂ ಕೂಡ ಇವು ಕರ್ಮ ಆಗೋದಿಲ್ಲ. ಸೊ ಹೀಗೆ ಇನ್ನೂ ಕೆಲವು ಇನ್ನೂ ಕೆಲವು ಉದಾಹರಣೆಗಳಿದ್ದಾವೆ. ಅಂದರೆ ನಾವು ಕರ್ಮ ಮಾಡೋದಿಲ್ಲ, ಬೇರೆಯವರು ಕರ್ಮ ಮಾಡ್ತಾರೆ, ಅದರ ಭಾಗಿ ನಾವು ಆಗ್ತೇವೆ. ಅದು ಯಾವಾಗ, ಎಂಥ ಸನ್ನಿವೇಶದಲ್ಲಿ ನಾವು ಮಾಡೋದೇ ಇಲ್ಲ, ಆದರೆ ಆ ಕರ್ಮದ ಭಾಗಿ ನಾವು ಯಾವಾಗ ಅಂತ ಹೇಳಿದ್ರೆ, ಆ ಕರ್ಮದ ಅವರಿಗೆ ಕರ್ಮ ಮಾಡ್ತಾರೆ, ಅವರು ಮಾಡೋ ಕರ್ಮದ ಹೊಣೆಗಾರಿಕೆ ನಮ್ಮದಾಗಿದೆ, ನಾವು ಜವಾಬ್ದಾರರಾಗಿದ್ದರೆ ಆ ಕರ್ಮದ ಫಲದ ಭಾಗಿ ಕೂಡ ನಾವು ಅದು ನಾವು ಉದ್ದೇಶ ಇಟ್ಕೊಂಡು ನಾವು ಹೊಣೆಗಾರಿಕೆ ಹೊತ್ಕೊಂಡಿರ್ಬೋದು,
ಆ ಉದ್ದೇಶ ಇಟ್ಕೊಳ್ಳದೇನೆ ಹಾಗೆ ನಾವು ಜವಾಬ್ದಾರ ಆಗಿರ್ಬೋದು. ಕೆಲವು ಸಲ ಗೊತ್ತೇ ಇರೋದಿಲ್ಲ, ಗೊತ್ತಿಲ್ಲದೆ ಕೂಡ ನಾವು ಜವಾಬ್ದಾರರಾಗಿರ್ತೇವೆ. ಆಗ ಇನ್ನೊಬ್ಬರು ಮಾಡಿದ ಕರ್ಮದ ಫಲದ ಭಾಗಿ ನಾವು ಆಗ್ತೇವೆ. ಒಂದು ಉದಾಹರಣೆ ಕೂಡ ಅವ್ರನ್ನ ಅರ್ಥ ಮಾಡ್ತೇವೆ. ಈಗ ಒಬ್ಬ ಭಿಕ್ಷುಕ ಇದ್ದಾರೆ, ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಹಣಕ್ಕಾಗಿ ಬೇಡ, ನೀವೇನು ಮಾಡ್ತೀರಿ, ಈ ಕರುಣೆ ಬಂದು ಅವ್ರಿಗೆ ಒಳ್ಳೆಯದಾಗಲ್ಲ ಅಂತ ಹೇಳಿ ಸ್ವಲ್ಪ ಹಣವನ್ನು ನಾವು ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಆ ದುಡ್ಡು ತಗೊಂಡೋಗಿ ಒಂದು ಚಾಕು ಚೂರಿನ ಖರೀದಿ ಮಾಡ್ತಾರೆ, ಹೋಗಿ ಒಂದು ಕೊಲೆ ಮಾಡ್ಬಿಡ್ತಾರೆ. ಹಾಗೇನಾಗ್ತದೆ, ಆಗ ಆ ಕೊಲೆಯ ಕರ್ಮದ ಫಲದ ಭಾಗಿ ಇವರು ಸಮಭಾಗಿಗಳಾಗ್ತದೆ. ಅದು ಇಲ್ಲಿ ನೀವೇನು ಮಾಡಿಲ್ಲ, ಇವಾಗ ಹಣ ಕೊಡ್ಬೇಕಾದ್ರೆ ತುಂಬ ಒಳ್ಳೆ ಉದ್ದೇಶ ಇಟ್ಕೊಂಡೇ ನೀವು ಕೊಟ್ಟಿರ್ಬೋದು. ಅವನೇನು ಮಾಡದ ಇಂಥ ಕಾರ್ಯಕ್ಕೆ ಉಪಯೋಗಿಸ. ಅದೇ ಇಲ್ಲಿ ಒಂದು ನಾವು ಹಣವನ್ನು ಗಳಿಸ್ತೇವೆ, ಹೌದಾ? ಹಣಗಳನ್ನು ಗಳಿಸೋದು ಒಂದು ಕರ್ಮ. ಅದು ಯಾವ ಮಾರ್ಗದಲ್ಲಿ ನಾವು ಹಣವನ್ನು ಗಳಿಸ್ತೇವೆ, ಒಂದು ಒಳ್ಳೆ ಮಾರ್ಗದಲ್ಲಿ ಅಥವಾ ವಾಮ ಮಾರ್ಗದಲ್ಲಿ ಹಣವನ್ನು ಗಳಿಸ್ತೇವೆ. ಯಾವ ರೀತಿ ಗಳಿಸಿರೋ ಆ ಪ್ರಕಾರ ನಿಮಗೆ ಕರ್ಮ ಫಲ ಬರ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ರೀತಿ ಗಳಿಸಿದ ಹಣವನ್ನ ನಾವು ಖರ್ಚು ಮಾಡಬೇಕು. ಅದನ್ನ ಯಾವ ರೀತಿ ಖರ್ಚು ಮಾಡ್ತೇವೆ, ಯಾವ ರೀತಿ ಉಪಯೋಗ ಮಾಡ್ತೇವೆ ಅದನ್ನ, ಅದಕ್ಕೂ ಮತ್ತೊಂದು ಕರ್ಮ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಒಳ್ಳೆ ಕರ್ಮ, ಸತ್ಕರ್ಮ ವಾಪಸ್. ಅದನ್ನ ದುರುದ್ದೇಶಕ್ಕೆ ಉಪಯೋಗಿಸಿದ್ರೆ ಕುಕರ್ಮಗಳು ನಮಗೆ ವಾಪಸ್ ಬರುತ್ತೆ, ನಮ್ಗೆ ಬಿಡೋದು. ಈಗ ಕೆಲವರು ಏನ್ ಮಾಡ್ತಾರೆ, ಎಷ್ಟು ಹಣ ಗಳಿಸ್ತಾರೆ ಅಂತ ಹೇಳಿದ್ರೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳಿಗಾಗಬೇಕು, ಮೊಮ್ಮಕ್ಕಳಿಗೆ ಆಗಬೇಕು, ಮರಿ ಮೊಮ್ಮಕ್ಕಳಿಗೆ ಆಗಬೇಕು, ಈಗ ಒಂದು 10 ಜನರೇಷನ್ಗೆ ಆಗಬೇಕು ಅಂತ ಹೇಳಿದ್ರೆ ಹಣವನ್ನು ಕೂಡಿ 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 ಹಾಕ್ತಾರೆ. ಸರಿ, ಕೂಡಿ ಹಾಕಿದ್ರು ಸರಿ, ಕೂಡಿ ಹಾಕಿದ್ರೆ ಎಷ್ಟೋ ವರ್ಷ ಜೀವಂತವಾಗಿರ್ತಾರೆ. ಆ ಹಣವನ್ನು ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ದುರುಪಯೋಗ ಪಡಿಸ್ಕೊಂಡು ಏನಾಗ್ತದೆ, ಇವರು ಎಲ್ಲೇ ಇರಲಿ, ಇನ್ನೊಂದು ಹೊಸ ಜನ್ಮ ತಗೊಂಡಿರಲಿ ಅಥವಾ ಇನ್ನೂ ದೇಹ ಸಿಗುತ್ತ ಅಂತ ಹೇಳಿದ್ರೆ ಇನ್ನೂ ದೇಹಾತೀತ ಸ್ಥಿತಿ, ದೇಹರಹಿತ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವರು ಹೋಗಿ ಈ ಕರ್ಮದ ಫಲ ಕುಕರ್ಮದ ಫಲ ಅವ್ರು ಗೊತ್ತಿರ್ತದೆ. ಈಗ ಕೆಲವರು ಮಾಡ್ತಿರ್ತಾರೆ, ನಮ್ಮ ತಂದೆಯವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಅದರ ಫಲ ಇಲ್ಲ, ನಮ್ಮ ತಂದೆಯವ್ರಿಗೆ ಹೋಗುತ್ತೆ ಅಂತ. ಸರಿ, ಅಥವಾ ಒಳ್ಳೆ ಕೆಲಸಗಳನ್ನು ಮಾಡಬಹುದು, ಅದಕ್ಕೆ ಖಂಡಿತ ಸತ್ಕರ್ಮಗಳು ಇರ್ತಾವೆ. ಆದರೆ ಅಲ್ಲಿ ಯಾರ ಹಣವನ್ನು ನಾವು ಉಪಯೋಗಿಸಿದ್ವಿ ಅಂತ ಪ್ರಶ್ನೆ ಬರುತ್ತೆ. ಈಗ ನಮ್ಮ ತಂದೆಯ ಹಣವನ್ನು ನಾನು ಉಪಯೋಗಿಸಿದ್ರೆ ಅದಕ್ಕೆ ಖಂಡಿತ ನಾವು ಮಾಡುವ ಒಂದು ಸತ್ಕರ್ಮದಲ್ಲಿ ಫಲ ಅರ್ಧ ಭಾಗ ಅವ್ರಿಗೆ ಹೋಗ್ತದೆ. ಈಗ ನಾನೇ ಹಣವನ್ನು ಕೂಡ ನಮ್ಮ ತಂದೆಯವ್ರ ಹೆಸರು ಮಾಡಿದ್ರೆ ನಮ್ಮ ತಂದೆಯವ್ರಿಗೆ ಏನು ಹೋಗೋದಿಲ್ಲ, ಉಲ್ಟಾ ಸತ್ಕರ್ಮದ ಸಂಪೂರ್ಣ ಫಲ ನನಗಾಗ್ತದೆ. ಸೊ ಹೀಗೆ ಹಣವನ್ನು ಗಳಿಸೋದು ಒಂದು ಕರ್ಮ, ಹಣವನ್ನು ವಿನಿಯೋಗ ಮಾಡೋದು ಇನ್ನೊಂದು ಕರ್ಮ. ಈಗ ಅದಕ್ಕೆ ನಾವು ಸ್ವಲ್ಪ ಈಗ ಪ್ರಶ್ನೆ ಬರ್ತದೆ. ಈಗ ಭಿಕ್ಷುಕನ ವಿಷಯ ತಗೊಂಡಾಗ ಯಾರಾದ್ರೂ ನಮ್ಮ ಹತ್ರ ಬರ್ತಾರೆ, ಸಹಾಯ ಮಾಡ್ತೀವಿ, ಸಹಾಯ ಬೇಕು. ಈಗ ನಾವು ಸಹಾಯ ಮಾಡಲೇಬಾರ್ದ, ಸಹಾಯ ಮಾಡೋದು ಬೇಡ ಅನ್ನೋ ಪ್ರಶ್ನೆ ಬರ್ತದೆ. ಅದರ ಉತ್ತರ ಏನು? ಈಗ ಸಹಾಯ ಮಾಡೋದ್ರೆ ನಮ್ಗೇನಾಗ್ತದೆ, ಅಂತ ಕರ್ಮದ ಹೊಡೆತ, ಅವನೇನಾದ್ರೂ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹೊಡೆತ ನಮ್ಗೆ ಬಿಡೋದಿಲ್ಲ, ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾನೆ ಅಂತ ಹೇಳಿ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನಮ್ಮ ಉದ್ದೇಶ ಏನು, ನಾನು ಮತ್ತೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನೀವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಲೇಬೇಕು. ಈ ಸತ್ಪ್ರಜೆ ಅನಿಸ್ಕೋಬೇಕಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರ ಸೇವೆಯನ್ನು ಮಾಡೋದು ಅದು ಕಡ್ಡಾಯ, ಅದರ ಕರ್ತವ್ಯವೂ ಕೂಡ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಇನ್ನೂ ಮುಂದೆ ಹೋಗಿ ಹೇಳ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ, ದೇ ಓನ್ ಯು ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಹೇಳ್ತಾರೆ. ಅಂದರೆ ಬೇರೆಯವರಿಗೋಸ್ಕರ ಯಾರು ಬದುಕುತ್ತಾರೋ ಅವರು ಬದುಕಿರುವವರು, ಉಳಿದವರೆಲ್ಲ ಬದುಕಿದ್ದರು ಸತ್ತ ಇಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಹಾಗಿದ್ದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲೇಬೇಕು, ಯಾರು ಮತ್ತು ಸೇವೆಯನ್ನು ಮಾಡಬೇಕು, ಉಪಕಾರಗಳನ್ನು ಮಾಡ್ತಾ ಹೋಗಬೇಕು. ಸೊ ಆದರೆ ಈ ಪ್ರಶ್ನೆ ಏನಂದರೆ, ಅಂಥ ಕೆಲಸಗಳಾಗಿಂಥ ಸೇವೆಗಳನ್ನು ಮಾಡೋದ್ರೆ ಸಹಾಯ ಮಾಡಬೇಕು, ನಾವು ಕರ್ಮದ ಹೊಡೆತಕ್ಕೆ ಬಲಿಯಾಗಬೇಕು. ಈಗ ನಾವು ಕರ್ಮದ ಹೊಡೆತ ಅಂದರೆ ನಮ್ಮ ಉದ್ದೇಶ ಆಗಿರಬೇಕು, ಒಂದು ಅದಕ್ಕೆ ಸಹಾಯ ಮಾಡಬೇಕು, ಜೊತೆಗೆ ಇಂಥ ಕರ್ಮದ ಹೊಡೆದಿಂದ ನಾವು ಬಚಾವ್. ಅದು ಯಾಕೆ ಸಾಧ್ಯ ಅದು ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಒಬ್ಬ ಜೀವ ಅಂತ ಹೇಳಿದ್ರೆ 2 ಭಾಗ ಇದೆ.
ಒಂದು ಭಾಗ ಆ ಜೀವ, ಇನ್ನೊಂದು ಭಾಗ ಆ ಜೀವನ ಒಳಗೆ ಅಂತರ್ಯಾಮಿಯಾಗಿ ವಾಸಿಸ್ತಿರೋ ಶಿವ ಅಥವಾ ಭಗವಂತನ ಒಂದು ಅಂಶ. ಇಲ್ಲಿ ಜೀವ ಶಿವ ಅನ್ನೋದು ಅಥವಾ ಜೀವಾತ್ಮ ಪರಮಾತ್ಮ ಅಂತ ಇಲ್ಲಿ ನಿಜವಾದ ಕಲ್ಪಿಟ್ ಅಂತ ಹೇಳಿ ಆ ಜೀವಾತ್ಮ ಅವನು ಕೆಟ್ಟದನ್ನು ಮಾಡ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ, ಅದರಿಂದ ಕರ್ಮಗಳೆಲ್ಲ ಅಕ್ವೈರ್ ಮಾಡ್ತಾನೆ. ಆ ಒಳಗಿರ್ತಕ್ಕಂಥ ಶಿವ ಅವನು ಯಾವ ಕರ್ಮ ಮಾಡ್ತಾನೆ. ಸೊ ಅವನೇನು ಮಾಡ್ತಾನೆ, ಎಲ್ಲದಕ್ಕೂ ಸಾಕ್ಷಿಭಾವವಾಗಿರ್ತಾನೆ ಅಷ್ಟೇ, ಅವ್ನು ಯಾವ ಕರ್ಮಗಳನ್ನು ಮಾಡ್ತಾನೆ. ಸೊ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಯಾವ ಭಾವ ಇಟ್ಕೊಂಡು ಮಾಡಬೇಕು ಅಂದರೆ, ಆ ಜೀವನದಲ್ಲಿರ್ತಕ್ಕಂಥ ಏನು ಶಿವ ಇದ್ದಾನೆ ಅವನಿಗೆ ಅರ್ಪಿಸ್ಬಿಟ್ಟು ಆ ಒಂದು ಸಹಾಯವನ್ನು ಮಾಡಬೇಕಪ್ಪ. ಈ ಮನುಷ್ಯರಿರ್ತಕ್ಕಂಥ ನೀನೇನಿಲ್ಲ, ನಿನಗೆ ನಾನು ಈ ಸಹಾಯವನ್ನು ಮಾಡ್ತೇನೆ, ನಿನಗೆ ಹಣವನ್ನು ಕೊಡ್ತಾ ಇದ್ದೇನೆ ಅಂತ ಈ ಒಂದು ಭಾವವನ್ನು ಕೊಟ್ಟರೆ ಆಗ ಶಿವ ಯಾವ ಕರ್ಮ ಮಾಡೋದಿಲ್ಲ. ಆ ಮೂಲಕ ಏನಾಗ್ತದೆ, ನಾವು ಯಾವುದೇ ಕರ್ಮದ ಹೊಡೆತಕ್ಕೂ ಬಲಿಯಾಗುತ್ತಿಲ್ಲ, ಜೊತೆಗೆ ನಾವು ಸಹಾಯ ಮಾಡಲು ಆಗ್ತದೆ. ಈ ರೀತಿ ಮಾಡೋ ಒಂದು ಸೇವೆ ಏನಿಲ್ಲ, ಅದು ಏನಾಯಿತು, ಒಬ್ಬ ಮನುಷ್ಯನಲ್ಲಿ ಜೀವನದಲ್ಲಿ ಶಿವ ಆಯಿತು, ನಾವು ಸೇವೆ ಮಾಡ್ತಾರೆ. ಅಥವಾ ಭಗವಂತನ ಸೇವೆ ಮಾಡುವ ಉದ್ದೇಶದಿಂದ ಒಬ್ಬ ಮನುಷ್ಯನ ಸೇವೆ ಮಾಡಿದಾಗ ಅದನ್ನೇ ಸ್ವಾಮಿ ಶಿವ ಸೇವೆ ಅಂದರೆ ಮನುಷ್ಯನಿಗೆ ಸಹಾಯ ಮಾಡ್ತಾರೆ. ಆದರೆ ನಮ್ಮ ಉದ್ದೇಶ ಅಂದರೆ ಅದರಲ್ಲಿರ್ತಕ್ಕಂಥ ಭಗವಂತನ ಸೇವೆ ಮಾಡ್ತಾರೆ. ಸೊ ಅಂದರೆ ಜೀವನದಲ್ಲಿ ಶಿವನ ಸೇವೆ ಮಾಡ್ತಾರೆ. ಅಂದರೆ ಏನಾಯಿತು, ಅಂಥ ಒಂದು ಭಾವ ಇಟ್ಕೊಂಡು ನಾವು ಈ ಸಹಾಯ ಮಾಡಿ ಯಾವುದೇ ಕೆಲಸಗಳು ಏನೇ ಕರ್ಮಗಳು ಯಾವುದೇ ಅದೆಲ್ಲವನ್ನು ಕೂಡ ಆ ಭಗವಂತನ ಸೇವೆ ಅಂತ ಅಂದುಕೊಂಡು ನೀವು ಮಾಡಿದ್ರೆ, ಭಗವಂತನಿಗೋಸ್ಕರ ಅಂತ ಮಾಡಿದ್ರೆ, ಹಾಗೆ ನಿಮಗೆ ಅಲ್ಲಿ ಅದು ನಿಮ್ಮನ್ನ ಕರ್ಮವಾಗುವುದಿಲ್ಲ, ಅದರ ಬದಲಾಗಿ ಆ ಭಗವಂತನ ಪೂಜೆ ಆಗ್ತದೆ. ಭಗವಂತನ ಪೂಜೆ ಆಗ್ತದೆ. ಅದನ್ನೇ ಹೇಳ್ತಾರೆ ಸ್ವಾಮಿ, ದಟ್ ವಿಲ್ ನಾಟ್ ಬಿಕಮ್ ಕರ್ಮ, ಇಟ್ ಬಿಕಮ್ಸ್ ವರ್ಷಿಪ್ ಟು ಗಾಡ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮಾಡಿದ ಯಾವುದೇ ಈಗ ನೀವು ಮಾತಾಡ್ತೀವಿ, ಕೂತ್ಕೊಂಡಿದ್ದೀರಿ, ಎಲ್ಲವನ್ನೂ ಭಗವಂತನ ಅರ್ಪಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹಾಗೆ ನಿಜವಾಗ ಹಾಗೆ ನೋಡಿದ್ರೆ ಈಗ ನೀವು ಮಾಡ್ತಾ ಇಲ್ಲ, ಈಗ ನೋಡಿ ನಿಮಗೆ ಭಗವಂತ ದೇಹವನ್ನು ಕೊಟ್ಟಿದ್ದಾನೆ, ಬುದ್ಧಿಮತ್ತೆ ಕೊಟ್ಟಿದ್ದಾನೆ, ಆಮೇಲೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಅದೆಲ್ಲವೂ ಅವನದೇನೆ. ಹಾಗೆ ನೋಡಿದ್ರೆ ಅವನೇ ಮಾಡಿದ ಸೊ ಅವನಿಗೆ ಅರ್ಪಿಸ್ಬೇಕು ಪ್ರತಿಯೊಂದನ್ನು. ಈ ರೀತಿ ಮಾಡ್ತಾ ಹೋದರೆ ಹಾಗೇನಾಗೋದು, ಯಾವುದೂ ಕರ್ಮ ಆಗೋದಿಲ್ಲ. ಬದಲಾಗಿ ಭಗವಂತನ ಪೂಜೆ ಅದು ಸ್ವಾಮಿ ವಿವೇಕಾನಂದ ಅಂತಹ ಒಂದು ಕಾಯಕ ನಮ್ಮನ್ನು ಕೈಲಾಸಕ್ಕೆ ಕರ್ಕೊಳ್ಳೋದಕ್ಕೆ ಸಾಧ್ಯ. ಇದು ನಿಜವಾದ ಕಾಯಕವೇ ಕೈಲಾಸ. ಸೊ ಹಾಗೆ ಈಗ ನಾವು ಹೇಳ್ತಾ ಇದ್ದೀವಿ ಏನಂದರೆ, ನಾವು ಕರ್ಮದ ವಿಶೇಷ ಸರ್ಕಲಿಗೆ ಹೊರಗೆ ಹಾಗೆ ಅಂತೀವಿ. ನಾವು ಅಟ್ಲೀಸ್ಟ್ ಈಗ ಸಂಚಿತ ಕರ್ಮ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕಾಗೋದು, ಅಟ್ಲೀಸ್ಟ್ ಫ್ಯೂಚರ್ ಕರ್ಮದಿಂದ ಅಥವಾ ಆಗಾಮಿ ಕರ್ಮದ ಹೊಡೆತಕ್ಕೆ ನಾವು ಸಿಟ್ಟು ಮಾಡಬೇಕಾದ್ರೆ ನಾವು ಮಾಡಿದ ಪ್ರತಿಯೊಂದನ್ನು ಕೂಡ ಆ ಭಗವಂತನಿಗೆ ಅರ್ಪಿಸ್ತಾ ಹೋಗ್ತೀವಿ. ಭಗವಂತನ ಈಗ ನೀವು ಶಿವನ ಭಕ್ತಾಗಿದ್ರೆ ಶಿವ ಅರ್ಪಣ ಅನಿಸ್ತು, ಕೃಷ್ಣನ ಭಕ್ತ ಕೃಷ್ಣ ಅರ್ಪಣ ಅನಿಸ್ತು. ಸೊ ನಿಮ್ಮಿಂದ ನೀವು ಕೊಟ್ಟಿರೋ ಶಕ್ತಿಯಿಂದ ನಾನು ಕೆಲಸ ಮಾಡೋಕ್ಕೆ ಹೇಗೆ ಆಗಿಲ್ಲ. ಈ ರೀತಿ ಮಾಡೋದಾದ್ರೆ ಅಂದರೆ ಏನಾಗ್ತದೆ, ಕರ್ತೃತ್ವ ಇಲ್ಲ, ನೀವು ಮಾಡಿದಂಥ ಅಹಂಭಾವ ಇಲ್ಲ. ನೀವು ಅಂದರೆ ಇಲ್ಲಿ ಕರ್ತೃ ನೀವು ಅವೇ ಕರ್ತೃ ನೀವಲ್ವ ಅಲ್ಲ ಅಂತಂದಾಗ ನೀವು ಅದರ ಕರ್ಮ ಹೇಗೆ ಬರುತ್ತೆ, ವಾಪಸ್ ಬರೋದಿಲ್ಲ. ಸೊ ಇದು ಇನ್ನೊಂದು ಮಾರ್ಗ ಏನಂದರೆ, ಅಟ್ಲೀಸ್ಟ್ ಆ ಫ್ಯೂಚರ್ ಕರ್ಮದ ವಶ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಅವರಿಗೆ ಅರ್ಪಿಸ್ತಾ ಓಕೆ. ಸೊ ಹೀಗೆ ನಾವು ಜೀವನ ಮಾಡ್ತಾ ಹೋಗ್ಬೇಕು. ಸೊ ಆಮೇಲೆ ಏನಾಗ್ತದೆ, ಈಗ ನೋಡಿ ನಾವು ನಮ್ಮೊಂದು ಏನಾಗ್ತದೆ, ಯಾವಾಗಲೂ ತಪ್ಪು ಕಲ್ಪನೆ ಏನಾಗುತ್ತೆ, ನಾವು ಜೀವನ ಮಾಡ್ಬೇಕಾದ್ರೆ ಸತ್ಕರ್ಮಗಳನ್ನು ಸಂಗ್ರಹ ಮಾಡ್ತೀವಿ, ಕುಕರ್ಮಗಳನ್ನು ಸಂಗ್ರಹ ಮಾಡ್ತೀವಿ. ಸಾಮಾನ್ಯ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಸತ್ಕರ್ಮಗಳು ಕುಕರ್ಮಗಳನ್ನು ನಾಶ ಮಾಡ್ತೀವಿ. ಹೌದಾ? ಖಂಡಿತ ಇಲ್ಲ. ನಾವು ಸತ್ಕರ್ಮಗಳು ಆಗಿದ್ದರೂ ಕೂಡ ಸತ್ಕರ್ಮಗಳನ್ನು ಪ್ರತ್ಯೇಕವಾಗಿ ಅನುಭವಿಸಲೇಬೇಕು, ಸಪೋರ್ಟ್ ಮಾಡಲೇಬೇಕು. ಅದೇ ಕುಕರ್ಮಗಳನ್ನು ಕೂಡ ನಾವು ಸಪ್ರೇಟಾಗಿ ಅನುಭವಿಸಲೇಬೇಕು. ಅನ್ಬೋದು ಯಾವುದೇ ಅಂದ್ರೆ ನಮಗೆ ಶಬ್ದ ಮುಖ್ಯ ಅಲ್ಲ, ಅದರ ಅರ್ಥದಿಂದ ಅರ್ಥ ಗೊತ್ತಿದ್ದು ಸಾಕು. ಅದೇ ಕುಕರ್ಮ ಅಂತಾರೆ, ಸತ್ಕರ್ಮ ಅಂತಾರೆ, ಆ ರೀತಿ
ನಾವು ಸತ್ಕರ್ಮಗಳನ್ನು ಈ ಕುಕರ್ಮಗಳನ್ನ ತಾಯಿ ಹೇಳ್ತಾರೆ, ಆ ಕರ್ಮಗಳನ್ನ ನಾಶ ಮಾಡ್ತಾರೆ ಅಂತ ನಾವು ಖಂಡಿತ ಇಲ್ಲ. ಇದನ್ನು ಪ್ರತ್ಯೇಕವಾಗಿ ಅನುಭವಿಸ್ಬೇಕು, ಇದನ್ನು ಪ್ರತ್ಯೇಕವಾಗಿ ಅನುಭವಿಸ್ಬೇಕು. ಈಗ ನಾವು ಬರೀ ನನ್ನಲ್ಲಿ ಸತ್ಕರ್ಮಗಳೇ ತುಂಬಿಕೊಂಡಿದ್ದಾರೆ. ಸೊ ಹಾಗಿದ್ರೂ ಕೂಡ ನಿಮಗೇನೋ ಆ ಕರ್ಮಗಳ ಬಂಧನದಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವುಗಳನ್ನ ನೀವು ಅನುಭವಿಸಲೇ ತಿಳಿಬೇಕು. ಸೊ ಹೀಗೆ ಆದರೆ ನಾವು ಸತ್ಕರ್ಮಗಳು ಒಂದು ಸಹಾಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸತ್ಕರ್ಮಗಳು ನಾವು ಅದೇ ಸುಖ ಸಂತೋಷ ಸತ್ಕರ್ಮಗಳ ಫಲಗಳು ನಾವು ಸುಖವಾಗಿ ಸಂತೋಷವಾಗಿ. ಸೊ ಅಂಥ ಸ್ಥಿತಿಯಲ್ಲಿ ನಮಗೆ ಭಗವಂತನ ಸೇವೆ ಮತ್ತು ಸಾಧನೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಬರ್ತವೆ. ಆ ರೀತಿ ಮಾಡ್ತಾ ನಾವು ನಮ್ಮ ಈ ಮನುಷ್ಯನ ಜೀವನದ ಗುರಿ ಏನಿದೆ ಅದನ್ನು ಆತ್ಮವಿಕಾಸ ಮಾಡ್ತಾ ನಮ್ಮ ಗುರಿಯನ್ನು ತಲುಪು. ಸೊ ಅದರ ಅರ್ಥ ನಾವೇನು ತಿಳ್ಕೋಬೇಕು ಅಂದರೆ ಸತ್ಕರ್ಮಗಳು ಕುಕರ್ಮಗಳನ್ನು ನಾಶ ಮಾಡೋದು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಎಷ್ಟೇ ಕರ್ಮಗಳಿವೆ, ಎಷ್ಟೇ ಕುಕರ್ಮಗಳಿಗೆ, ಎಷ್ಟೇ ಸತ್ಕರ್ಮಗಳಿಗೆ, ಅವು ನಮ್ಮ ಆಧ್ಯಾತ್ಮಿಕ ಸಾಧನೆಗಳಿಗೆ ಅಡ್ಡಿ ಮಾಡೋದಿಲ್ಲ, ವ್ಯಾಪಾರಿಗೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸತ್ಕರ್ಮಗಳಿವೆ, ಅದೇ ಮಾಡುತ್ತೆ ನಮಗೆ ಹೆಚ್ಚಾಗಿ ನಮಗೆ ಸಂತೋಷವನ್ನು ಸುಖವನ್ನು ಕೊಡ್ತಾರೆ. ನಾವು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಅಷ್ಟೇ ಕರ್ಮ ಫಲ ಕೊಟ್ಟರು. ಅದೇ ರೀತಿ ಕುಕರ್ಮ ಇದೆ, ಆ ಕುಕರ್ಮ ಏನು ಮಾಡ್ತಾರೆ, ಅವು ಕೂಡ ದುಃಖವನ್ನು, ಸಂಕಟವನ್ನು, ನೋವನ್ನು ಸ್ವಲ್ಪ ದಿವಸ ಕೊಟ್ಟು ಅವು ಕರ್ಮಗಳು. ಸೊ ಹಾಗಿದ್ರೆ ನಿಜವಾಗಿಯೂ ನಮಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಥವಾ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ನಮಗೆ ಅಡ್ಡಿ ಕೊಡ್ತಕ್ಕಂಥದ್ದು, ಅಡ್ಡಿ ಮಾಡ್ತಕ್ಕಂಥದ್ದು ಈ ವಾಸನೆಗಳು ತುಂಬ ಡೇಂಜರಸ್. ಅವೇ ಮಾಡ್ತಾರೆ ನಿಮ್ಮನ್ನು ಈ ಲೌಕಿಕ ಜಗತ್ತಿಗೆ ಎಳ್ಕೊಂಡು ಬರೋದು ಅಲ್ಲದೆ ಮತ್ತೆ 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 ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರಣೆ ನೀಡ್ತಾರೆ. ಮತ್ತೆ ಕುಕರ್ಮಗಳು, ಮತ ಕರ್ಮಗಳು, ಈ ಕರ್ಮ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಹಾಗೆ ಮಾಡ್ತಾರೆ, ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾರೆ, ಮತ್ತೆ ಸಿಕ್ಕಾಡ್ತಾರೆ ಆ ಜಾಗ. ಸೊ ಈ ವಾಸನೆಗಳು ತುಂಬ ಡೇಂಜರಸ್. ಈಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದೆ ಅಂತ ನೋಡಿದ್ರೆ ಆ್ಯಕ್ಚುಲಿ ಏನಾಗ್ತದೆ, ಆ ವಾಸನೆಗಳು ನಿಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ವಾಸನಾಕ್ಷಯ ಆಗ್ತದೆ. ಈ ವಾಸನೆಗಳು ಕಡಿಮೆ ಆಗ್ತಾ. ಸೊ ಹೀಗೆ ನಾವು ಆಧ್ಯಾತ್ಮಿಕ ಹೋರಾಟ ಮಾಡ್ತಾ ನಾವು ಈ ವಾಸನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರೆ ಆಗ ಸಹಜವಾಗಿ ಸ್ವಾಭಾವಿಕವಾಗಿ ಜ್ಞಾನೋದಯ ಆಗ್ತದೆ ಅಥವಾ ಆತ್ಮಜ್ಞಾನ ಸಿಗೋದು. ಸೊ ಅದು ನಿಜವಾಗಿಯೂ ನಮ್ಮ ಉದ್ದೇಶ ಏನಾಗಬೇಕು ಅಂದರೆ, ಆಧ್ಯಾತ್ಮಿಕ ಸಾಧನೆಯ ಉದ್ದೇಶ ಏನಾಗಬೇಕು ಅಂದರೆ ಕರ್ಮದ ಭಾವವನ್ನು ಕಳ್ಕೊಳ್ಳೋದಲ್ಲ. ಅದು ಎಷ್ಟು ಅಂದರೆ ಕರ್ಮ ಇದ್ದಿದ್ದೇ ಇಲ್ಲ, ಎಲ್ಲರೂ ಮಾಡ್ಬೇಕಂದ್ರೆ ಹೊಸ ಕರ್ಮ ಬಂದೇ ಬರುತ್ತೆ. ಆ ಕರ್ಮದ ಭಾರ ಕಳ್ಕೊಳ್ಳೋದಲ್ಲ, ವಾಸನೆಗಳ ನಾಶ, ಅದು ನಮ್ಮ ನಿಜವಾದ ಗುರಿ. ಅದೇ ಹೇಳ್ತಾರೆ, ವಾಸನೆಗಳ ನಾಶದಿಂದ ಜ್ಞಾನೋದಯ ಆಗ್ತದೆ, ಜ್ಞಾನೋದಯದಿಂದ ಕರ್ಮಗಳ ಎಲ್ಲ ಅಳಿಸಿ ಹೋಗ್ತದೆ. ಸೊ ಹೀಗೆ ನಾವೇನು ಮಾಡಬೇಕು ಅಂತಂದರೆ, ಈ ಕರ್ಮಗಳನ್ನು ನಾವು ಕಳ್ಬೋದು, ಅಂದರೆ ವಾಸನೆಗಳನ್ನು ನಾಶ ಮಾಡಬೇಕು, ಅದು ನಮ್ಮ ಗುರಿಯಾಗಿದೆ. ಸೊ ಇದು ಎಲ್ಲ ಏನಂದರೆ ಇಷ್ಟವರೆಗೆ ನಾವೇನು ಮಾಡ್ತೀವಿ, ವೈಯಕ್ತಿಕ ಕರ್ಮ, ಇಂಡಿವಿಜುವಲ್ ಕರ್ಮ ಅಂತಂದರೆ ಅದು ವೈಯಕ್ತಿಕ ಕರ್ಮ. ಸೊ ಕರ್ಮದ ಇನ್ನೊಂದು ಭಾಗ ಇದೆ, ಕಲೆಕ್ಟಿವ್ ಕರ್ಮ ಅಂದರೆ ಸಾಮೂಹಿಕ ಕರ್ಮ ಅಂತ ಹೇಳಿ. ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಎಷ್ಟು ಸಮಯದ ಅಷ್ಟೇ. ಸಾಮೂಹಿಕ ಕರ್ಮ ಅಂತಂದ್ರೆ ಈಗ ನೋಡಿ, ಮನುಷ್ಯ ಸಂಘಜೀವಿ, ಅವನೊಬ್ಬನೇ ಜೀವನ ಮಾಡೋದು. ಅವನ ಜೊತೆ ಈ ಸಹಜೀವಿಗಳು ಬೇಕಾದಷ್ಟು ಇದೆ, ಬೇರೆ ನಮ್ಮ ಕಲೀಗ್ಸ್ ಅವರು ಎಲ್ಲ ಇದೆ. ಅದ್ರ ಜೊತೆಗಳು ಪ್ರಾಣಿ ಪಕ್ಷಿಗಳು ಅವೆಲ್ಲವೂ ಇರೋದು, ಅವೆಲ್ಲವುಗಳನ್ನ ಜೊತೆಗೆ ನಾವು ಜೀವನ. ಸೊ ಹಾಗೆ ನೋಡಿದ್ರೆ ಈಗ ನಾನು ಮತ್ತು ನೀವು, ಹಾಗೆ ನೋಡಿದ್ರೆ ನಾನು ಮತ್ತು ನೀವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಮತ್ತೆ ಈ ಲೋಕದಲ್ಲಿ ಉಳಿರ್ತಕ್ಕಂಥ ಜೀವಿಗಳು ಬೇರೆ ಬೇರೆ ಅಲ್ಲೇ ಅಲ್ಲ. ಸ್ವಲ್ಪ ನಾವು ಆಳವಾಗಿ ಯೋಚನೆ ಮಾಡಬೇಕು. ಈಗ ನೋಡಿ, ನಾವು ಇದುವರೆಗೆ ಅರ್ಥ ಮಾಡ್ಕೊಂಡು ನಾವು ದೇಹ ಮತ್ತು ದೇಹ ಭಾವದಿಂದ ಅರ್ಥ ಮಾಡ್ತೀವಿ. ಯಾವ ರೀತಿ ಅಲ್ಲ ಅಂತೀವಿ, ಯಾವ ರೀತಿ ನಾವು ಬೇರೆ ಅಲ್ಲ ಅಂತೀವಿ. ಆ್ಯಕ್ಚುಲಿ ಏನಾಗಿದೆ, ನಾವೆಲ್ಲ ಒಂದೇ. ನಮ್ಮ ಈ ಭ್ರಮೆ ಅಥವಾ ಮಾಯೆ ಅಂತ ಹೇಳ್ತಾರೆ, ಮಾಯೆ ಈ ರೀತಿ ಬೇರೆ ಬೇರೆ ಅಂತ ಅರ್ಥ ಮಾಡಿಸ್ತಾ ಇದೆ. ಅವರದ್ದು ಫೀಲಿಂಗ್ ಅರ್ಥ ಮಾಡ್ತೀವಿ. ಇಲ್ಲಿ ನಾವು ಕ್ವಶನ್ ಯಾವ ರೀತಿ ನಾವು ಇಂಟರ್ಕನೆಕ್ಟೆಡ್, ಯಾವ ರೀತಿ ನಾವು ಜೋಡಿಸಲ್ಪಟ್ಟಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ದೇಹ ಭಾವನೆ, ನನ್ನ ದೇಹ
ಈ ದೇಹವನ್ನು ನಾವು ಯಾವಾಗ ಅರ್ಥ ಮಾಡ್ತೀವಿ, ಈ ದೇಹ ಪ್ರಕೃತಿ ಪಂಚಭೂತಗಳಿಂದ. ಸೊ ಹಾಗೆ ಈ ದೇಹ, ನನ್ನ ದೇಹವೂ ಕೂಡ ಈ ಪ್ರಕೃತಿಯ ಒಂದು ಭಾಗ, ನಿಮ್ಮ ದೇಹವೂ ಕೂಡ ಈ ಪ್ರಕೃತಿಯ ಮತ್ತೊಂದು ಭಾಗ. ಹೀಗೆ ಎಲ್ಲರೂ ಕೂಡ ಆ ಪ್ರಕೃತಿಯ ಭಾಗಗಳು. ಸೊ ಹಾಗಿದ್ದಾಗ ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ನನ್ನ ಎರಡು ಬೆರಳಿದೆ, ಈಗ ನೋಡ್ಲಿಕ್ಕೇನೋ ಬೇರೆ ಬೇರೆ ಇದ್ದಾರೆ, ನನ್ನ ದೃಷ್ಟಿಯಿಂದ ಬೇರೆ ಬೇರೆ ನಾವು ಖಂಡಿತ ಇದೆ, ಎರಡು ಒಂದೇ. ಅದೇ ಇದು ದೇಹ ಭಾವದಿಂದ ನಾವು ಅಲ್ಲದೆ ಈಗ ಆತ್ಮಭಾವನೆ ದೇಶ. ಈಗ ನನ್ನಲ್ಲಿ ಇರ್ತಕ್ಕಂಥ ಆತ್ಮ, ನಿಮ್ಮಲ್ಲಿ ಇರ್ತಕ್ಕಂಥ ಆತ್ಮ ಬೇರೆ ಆಗಿರ್ತಾರೆ, ಒಬ್ಬನೇ ಬರುವಂತ. ಸೊ ಅವನು ಎಲ್ಲರೂ ಇದ್ದಾರೆ. ಸೊ ಹಾಗಿದ್ದಾಗ ನಾನು ಮತ್ತು ನೀವು ಬೇರೆ ಆಗಿ ಕೆಲಸ, ಮತ್ತೊಬ್ಬರು ಬೇರೆ ಆಗಿ ಕೆಲಸ. ಸೊ ನಾವೆಲ್ಲರೂ ಒಂದೇ. ಅದನ್ನು ಏನಾಗಿದೆ, ಈ ಮಾಯೆ ನಮ್ಮನ್ನು ವಿಷಯ ಮಾಡಲಿಕ್ಕೆ ನಮಗೆ ಬೇರೆ ದೃಷ್ಟಿ. ಅದನ್ನೇ ಮತ್ತೆ ಈ ಲೌಕಿಕ ಜಗತ್ತಲ್ಲಿ ಇಲ್ಲೇ ಇದ್ದುಕೊಂಡು ಒಳಗೆ ಒದ್ದಾಡೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಉಪನಿಷತ್ತಲ್ಲಿ ಅಂದರೆ ದೊಡ್ಡ ಒಂದು ಬ್ರಹ್ಮಾಂಡ ದೊಡ್ಡ ಮನೆ ಅಂದ್ಕೊಂಡು ಆ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ತಾರೆ. ಸೊ ಅದಕ್ಕೆ ಉಪನಿಷತ್ತಲ್ಲಿ ಹೇಳ್ತಾರೆ, ಈ ವಿಶ್ವಕ್ಕೆ ಅಥವಾ ಬ್ರಹ್ಮಾಂಡಕ್ಕೆ ಡಿವೈನ್ ನೆಸ್ಟ್ ಅಂತ ಹೇಳ್ತಾರೆ, ಅಥವಾ ದೈವಿಕ ಗೂಡು ಅಂತ ಹೇಳ್ತಾರೆ. ಸೊ ಹೀಗೆ ಇಡೀ ವಿಶ್ವವನ್ನು ದೈವಿಕ ಗೂಡು ಅಥವಾ ಡಿವೈನ್ ನೆಸ್ಟ್, ಅದರಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾರೆ. ಸೊ ನಾವು ಬೇರೆ ಬೇರೆ ಅಂತ ಉಪನಿಷತ್ತು ಅದನ್ನು ಬಹುಶಃ ನಾವು ಈ ರೀತಿ ಅರ್ಥ ಮಾಡಬೇಕು. ಒಂದು ನೀರಿನ ಕೊಳ ಇದೆ ಅನ್ಕೊಂಡು, ಆ ನೀರಿನ ಕೊಳ ಶಾಂತವಾಗಿದೆ, ಏನು ನೋಡಿ ತುಂಬ ಚೆನ್ನಾಗಿದೆ. ಸೊ ನೀವೇನು ಮಾಡ್ತೀರ, ಆ ಕೊಳದ ಅದರಲ್ಲಿ ನಿಮ್ಮ ಕೈಯಿಂದ ಅಂಗೈಯಿಂದ ಆ ನೀರನ್ನು ಪ್ರೆಸ್ ಮಾಡ್ತಾರೆ. ಹಾಗೇನಾಗ್ತದೆ, ಇಡೀ ನೀರಿನ ಡಿಸ್ಟರ್ಬ್ ಆಗ್ತದೆ. ಈ ಕೊಳದಲ್ಲಿ ನೀರೆಲ್ಲ ಮೇಲೆ ಕೆಳಗೆ ಡಿಸ್ಟರ್ಬ್ ಆಗ್ತದೆ. ಇದೇ ಸಾಮೂಹಿಕ ಕರ್ಮ. ಅಂದರೆ ನಾವು ಮಾಡಿ ಒಂದು ಕಡೆ ನಾವೇನಾದರೂ ಆದರೆ ಈ ವಿಶ್ವದಲ್ಲಿ ಅದು ಎಲ್ಲ ವಿಶ್ವದ ಎಲ್ಲರಿಗೂ ಕೂಡ ಅದು ಪ್ರಭಾವ ಬೀಳುತ್ತೆ. ಸೊ ಹೀಗೆ ಈಗ ಅವನೇನಾದರೂ ಮಾಡಿದ ಅಂತ ಹೇಳಿದ್ರೆ ನನಗೆ ಎಫೆಕ್ಟ್ ಆಗೋದಿಲ್ಲ ಅನ್ನೋ ಪ್ರಶ್ನೆ ಇದೆ. ಇದನ್ನು ಸಾಮೂಹಿಕ ಕರ್ಮ ಅಂತ ಇದೆ. ಈಗ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು 2-3 ವರ್ಷದ ಮುಂಚೆ ಈ ದಾವಣಗೆರೆ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ನಾನು ಮತ್ತೆ ನನ್ನ ಮಗ ಇಬ್ಬರು ಹೋಗಿದ್ವಿ. ಹೋದಾಗ ಸ್ವಾಮಿಗಳ ಪರಿಚಯ ಆಗುತ್ತೆ, ರಾಮಕೃಷ್ಣ ಆಶ್ರಮ ಸ್ವಾಮಿಗಳ ಪರಿಚಯ ಆದಾಗ ಅವರು ನನ್ನ ಮಗನ ಏನಾದ್ರು ಪ್ರಶ್ನೆ ಕೇಳೋ ಅಂತ ಹೇಳಿದ್ರು. ಅವರೇ ಕೇಳ್ದ, ಸ್ವಾಮೀಜಿ ನಾನು ಯಾವ ತಪ್ಪನ್ನು ಮಾಡಿದೆ, ಇವರಿಗೆ ಏನು ಇವಾಗ ಪೊಲ್ಯೂಷನ್ ಆಫೀಸ್ ಅಂತ ಹೇಳಿದ್ದಾರೆ, ಅಂಥದ್ದನ್ನು ಮಾಡಿ ನಾನು ಸಿಕ್ಕಾಪುರದಲ್ಲಿ. ಆದರೆ ನನಗೆ 2 ಸಾರಿ ಕೋವಿಡ್ ಅಟ್ಯಾಕ್ ಆಗಿದೆ. ಯಾಕೆ ನನಗೇಕಾಯಿತು, ನಾನೇಕಾದ್ರಿಂದ ನರಳಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಶ್ರಮ ಸ್ವಾಮಿಗಳು ಕೊಟ್ಟ ಉತ್ತರ ಸಾಮೂಹಿಕ ಕರ್ಮ, ಕಲೆಕ್ಟಿವ್ ಕರ್ಮ. ಅಂದರೆ ನಾವು ಇಷ್ಟು ದೊಡ್ಡ ಮನೆ ಎಲ್ಲ ಇದ್ದೀವಿ, ಎಲ್ಲರೂ ಆ ಮನೆಗೆ ಒಂದು ಕಡೆ ಚಾಪಡಿ ಆಯಿತು ಅಂತ ಹೇಳಿದರೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಭಾವ ಆಗಿದೆ. ಎಲ್ಲರೂ ಅದನ್ನು ಅನುಭವಿಸಲೇಬೇಕು. ಬಸ್ಸಲ್ಲಿ ಕಾರಲ್ಲಿ ಹೋಗೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅದು ಸಾಮೂಹಿಕ ಕರ್ಮನೆ. ಎಲ್ಲರೂ ಬಸ್ಸಲ್ಲಿ ಕಾರಲ್ಲಿ ಅದು ಸಾಮೂಹಿಕ ಕರ್ಮ. ಅದು ಕೂಡ ಇರ್ಬೋದು, ಯಾಕಂದ್ರೆ ಎಲ್ಲ ಒಟ್ಟಿನ ಕರ್ಮ ನೋಡಿದಾಗ ಅದು ಆ ರೀತಿ ಆಗಬೇಕು ಅಂತ ಇರ್ಬೋದು. ಅದೆಲ್ಲ ಮತ್ತೆ ಬೇರೆ ಬೇರೆ ವಿವರಣೆ ಇದೆ, ಸಾಮೂಹಿಕ ಮಾಡ್ಬೋದು. ಹೌದು. ಸೊ ಹೀಗೆ ಮತ್ತೆ ಮಾತಾಡ. ಸೊ ಹೀಗೆ ಏನಾಗ್ತದೆ, ನಾವು ಅಂದರೆ ಈಗ ಗ್ಲೋಬಲ್ ವಾರ್ಮಿಂಗ್ ಕೇಳಿದ್ವಿ. ಈ ಗ್ಲೋಬಲ್ ವಾರ್ಮಿಂಗ್ ಕೂಡ ಈ ಸಾಮೂಹಿಕ ಪ್ರಭಾವ. ಅದರಿಂದ ನರಲ್ಲೇ ಇರ್ತಕ್ಕಂಥ ಜೀವಿನೇ ನಾವೆಲ್ಲರೂ ನಡ್ತಾ ಇದ್ದೀವಿ, ಎಷ್ಟು ಮುಖ್ಯ ನಡ್ತೀವಿ, ಪ್ರಾಣಿ ಪಕ್ಷಿಗಳು ಕೂಡ ನಡ್ತಾ ಇದ್ದಾರೆ. ಈಗ ನೀವು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಪೊಲ್ಯೂಷನ್ ಎಷ್ಟಿದೆ, ನೀವು ಮನೆಯಲ್ಲಿ ಎಷ್ಟೇ ಸ್ವಚ್ಛವಾಗಿರ್ಬೋದು, ಎಷ್ಟೇ ನೀವು ನಿಮ್ಮ ಒಂದು ಹೈಜೀನಿಕ್ನ ಮೇಂಟೈನ್ ಮಾಡ್ಬೋದು, ಅದು ಹೊರಗೋದ್ರೆ ಒಂದು ಸುತ್ತ ಹಾಕೊಂಡು ಬಂದು ನಿಮ್ಮ ಮುಖ ಕಪ್ಪಾಗ್ತದೆ, ಮೂಗು ಕುರಿಸುವ ಅವೆಲ್ಲ ಮತ್ತೆ ಅದು ಕೂಡ ಈ ಸಾಮೂಹಿಕ ಕರ್ಮದ ಪ್ರಭಾವ. ಅಷ್ಟೇ ಇಲ್ಲ, ಈ ಪ್ರಕೃತಿ ಮಾತೆಯೂ ಕೂಡ ಏನು ಮಾಡ್ತಾರೆ, ಕೆಲವು ಸಾರಿ ಅಂದ್ರೆ ಮಕ್ಕಳು ನಮಗೇನಾದ್ರು ಕೊಟ್ಟರೆ ಅದು ಕಲೆಕ್ಟಿವ್ ಆಗಿ ಕೊಡ್ತಾರೆ. ಈಗ ಒಂದು ಜೀವಿಗೆ ಅಂತೇಳಿ ಸಪ್ರೇಟ್ ಏನಾದ್ರು ಮಾಡಿದ್ರೆ ಏನಾದ್ರು ಕೊಟ್ಟರೆ ಎಲ್ಲ ಜೀವಿಗಳಿಗೆ ಒಟ್ಟಾಗಿ ಕೊಡ್ತಾರೆ.
ಸೊ ಅಲ್ಲೂ ಕೂಡ ನಾವು ಸಾಮೂಹಿಕವಾಗಿ ಅದೇ ನಮ್ಮನ್ನೆಲ್ಲರೂ ಟ್ರೀಟ್ ಮಾಡೋದನ್ನು ನಾವು ನೋಡ್ಬೋದು. ಸೊ ಆದರೆ ಮನುಷ್ಯ ಜನ್ಮಕ್ಕೆ, ಮನುಷ್ಯ ಜೀವಿಗೆ ಒಂದು ಸಪರೇಟ್ ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮೋದ್ಧಾರ ಆಗಿ ಆ ಮನುಷ್ಯ ಜೀವನದ ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಕಲೆಕ್ಟಿವ್ ಜೀವ ಇದ್ರೂ ಕೂಡ, ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ, ಆ ರೀತಿ ಇದ್ರೂ ಕೂಡ ಆ ಮನುಷ್ಯ ಜನ್ಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೋಸ್ಕರ ಕೊಟ್ಟು ಸಪರೇಟ್ ಆಗಿ ಟ್ರೀಟ್ ಮಾಡ್ತಾರೆ. ಅದರ ಬಿಟ್ಟರೆ ಒಂದು ಎಲ್ಲ ಜೀವಿಗಳು ಒಂದೇ ರೀತಿ ಪ್ರಕೃತಿ ಮಾಡಿ ಏನು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಸೊ ಹೀಗೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನನ್ನ ವೈಯಕ್ತಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಜೊತೆಗೆ ಸಾಮೂಹಿಕ ಬೆಳವಣಿಗೆ ಆಗಬೇಕು. ಈಗ ನನ್ನ ಆಧ್ಯಾತ್ಮಿಕ ಪ್ರಗತಿ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಆದರೂ ಕೂಡ ನಾನು ಸುತ್ತಮುತ್ತಲಿರ್ತಕ್ಕಂಥ ಜನರ ಆಧ್ಯಾತ್ಮಿಕ ಪ್ರಗತಿಗೆ ನಾನು ಸ್ವಲ್ಪ ಶ್ರಮಿಸಲೇಬೇಕು, ಪರಿಸರದ ರಕ್ಷಣೆ ಮಾಡಲೇಬೇಕು. ಆಗಲೇ ನಾನು ಉದ್ಧಾರ ಆಗಲಿ ಸಾಧ್ಯ. ನಾವು ಒಬ್ಬರೇ ಉದ್ಧಾರ ಆಗ್ತದೆ, ಉಳಿದವರೆಲ್ಲ ಎಲ್ಲಾದರೂ ಈಗ ಹಾಳಾಗೋಗ್ಲಿ ಅಂತ ಹೇಳಿದರೆ ಎಂದೂ ಖಂಡಿತವಾಗಿ ನಿಮ್ಮ ಉದ್ಧಾರ ಆಗಲಿ ಸಾಧ್ಯ. ಸೊ ಇಲ್ಲಿ ಅದಕ್ಕೆ ಕಲೆಕ್ಟಿವ್ ಕರ್ಮದ ಕಾನ್ಸೆಪ್ಟೇ ಇದೆ. ಈಗ ನಾವು ಇದನ್ನು ಇಡೀ ಪ್ರಪಂಚವನ್ನೇ ಒಂದು ವ್ಯವಸ್ಥೆ ಅಂತಿದೆ. ಆ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಭಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ಇಡೀ ವ್ಯವಸ್ಥೆನೇ ಬಿದ್ದೋಯ್ತು, ಇಡೀ ವ್ಯವಸ್ಥೆನೇ ಕೆಲಸ ಮಾಡೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಫುಡ್ ಚೈನ್ ಅಂತ ಇದೆ. ಫುಡ್ ಚೈನ್ ಆಹಾರ ಸರಪಳಿ. ಈಗ ಫುಡ್ ಚೈನಲ್ಲಿ ಉದಾಹರಣೆಗೆ ಈ ನೊಣ ಮತ್ತು ಈ ಸೊಳ್ಳೆ ಅವೆಲ್ಲ ಬರ್ತದೆ. ಅವನು ಯಾರು ಇಷ್ಟಪಡ್ತಾರೆ? ನಾನು ಇಷ್ಟಪಡೋದ, ನೀವು ಇಷ್ಟಪಡೋದು, ಅವ್ರು ನೋಡಿದ್ರೆ ಒಂದು ಕಿರಿಕಿರಿ. ಈಗ ನನಗೆ ನಮಗೆಲ್ಲ ಕಿರಿಕಿರಿ ಅನ್ಸುತ್ತೆ ಅಂತ ಹೇಳಿದ್ರೆ ಅವಳು ಸರ್ವನಾಶ ಮಾಡಿದ್ರೆ ಈಗ ಅವುಗಳನ್ನ ಆಹಾರವಾಗಿ ಇಟ್ಕೊಂಡಿದ್ದಾರೆ. ಎಷ್ಟೋ ಪಕ್ಷಿಗಳಿಗೆ ಅವು ಆಹಾರ, ಎಷ್ಟೋ ಬಾವಲಿಗಳಿಗೆ ಅವು ಆಹಾರ, ಎಷ್ಟೋ ಬೇರೆ ಬೇರೆ ಪ್ರಾಣಿಗಳಿಗೆ ಈ ಸೊಳ್ಳೆ ಮತ್ತು ನೊಣ ಆಹಾರ. ಅವೆಲ್ಲವೂ ಕೂಡ ಏನಾಗ್ತದೆ, ನಾವು ಇದನ್ನು ನಾಶ ಮಾಡ್ತಾರೆ. ಅವು ಹಾಗೆ ಆಹಾರ ಇದ್ದರೆ ಏನೋ ಸಾಯ್ಬೇಕಾಗ್ತದೆ, ಇದೊಂದೇನೋ ಆಗ್ತದೆ. ಇಂಥ ಒಂದು ಪರಿಸ್ಥಿತಿ. ಸೊ ಆಮೇಲೆ ನೀವು ಅದೇ ಆಹಾರ ಸಸ್ಯಗಳಲ್ಲಿ ಇದನ್ನು ನಾವು ಸಸ್ಯಾಹಾರಿಗಳಿದೆ, ಸಸ್ಯಾಹಾರಿಗಳ ಒಂದು ವಿಸರ್ಜನೆ ಇರುತ್ತಲ್ಲ, ವಿಸರ್ಜನೆ ಮಾಡ್ತೀವಿ. ಅದನ್ನು ತಿಳ್ಕೊಂಡು ಜೀವನ ಮಾಡೋ ಬೇಕಾದಷ್ಟು ಜೀವಿಗಳಿದ್ದಾರೆ. ಈ ಬ್ಯಾಕ್ಟೀರಿಯಾಸು ಮತ್ತು ಫಂಗೈ ಮತ್ತು ಅದ್ರ ಜೊತೆ ಕೆಲವು ಕ್ರಿಮಿಕೀಟಗಳು ಅವುಗಳನ್ನು ಆಹಾರವಾಗಿ ಅವು ಜೀವಂತವಾಗಿರ್ತಾರೆ. ಒಂದು ವೇಳೆ ಅವು ಇಲ್ಲ ಅಂತ ಇಟ್ಕೊಳ್ಳಿ, ಏನಾಗ್ತದೆ, ಇಡೀ ಪ್ರಪಂಚಕ್ಕೆ ವಾಸನೆ. ಸೊ ಹೀಗೆ ನಾವು ಹೋದರೆ ಒಂದು ಜೀವಿಗೂ ಮತ್ತೊಂದು ಜೀವಿಯನ್ನು ಹಾಕಿ ನೋಡ್ಬೋದು. ಅದರ ಜೊತೆಗೆ ಏನಾಗ್ತದೆ, ಈಗ ನಾವು ಈ ಅರ್ಥಕ್ವೆಕ್ಸ್ ಅನ್ನು ನೋಡ್ತೇವೆ, ಆಮೇಲೆ ಭೂಕಂಪ, ಭೂಕುಸಿತ, ಮತ್ತು ಈ ಹವಾಮಾನದಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಸೊ ಇವೆಲ್ಲವೂ ಕೂಡ ಈ ಸಾಮೂಹಿಕ ಸೊ ಆ್ಯಕ್ಚುಲಿ ಹೀಗೆ ನಾವು ಸರಿಯಾದ ರೀತಿಯಲ್ಲಿ ಈ ಸಾಮೂಹಿಕ ಕ್ರಮವನ್ನು ಅರ್ಥ ಮಾಡಿಕೊಂಡ್ರೆ ಏನಾಗ್ತದೆ, ನನ್ನ ಕರ್ಮ, ನಿಮ್ಮ ಕರ್ಮ, ಇನ್ನೊಬ್ಬರ ಕರ್ಮ ಅಂತ ಸಪ್ರೇಟ್ ಆಗಿದೆ. ಎಲ್ಲರ ಕರ್ಮವು ಒಂದೇ, ಅದನ್ನು ನಾವು ಹಂಚ್ಕೊಳ್ಳಿಕ್ಕೆ ಶೇರ್ ಮಾಡ್ಕೊಳ್ತಾರೆ ಅಷ್ಟೇ. ಸೊ ಆ ಕರ್ಮ ಇರೋದು ಒಂದೇ, ಅದಕ್ಕೆ ನಾವೆಲ್ಲರೂ ಒಂದೇ. ಆ ಕಲೆಕ್ಟಿವ್ ಕರ್ಮನ ಸರಿಯಾಗಿ ಅರ್ಥ ಮಾಡ್ಕೊಂಡು ಎಲ್ಲರೂ ಒಂದೇ. ಸೊ ಹಾಗಿದ್ದಾಗ ಈ ಕರ್ಮ ಅನ್ನೋ ಕಾನ್ಸೆಪ್ಟ್ ಇದೆ, ಅದು ಬೇರೆ ಬೇರೆ ಅಲ್ವೇ. ನಾವೆಲ್ಲರೂ ಉದ್ಧಾರ ಆಗಬೇಕಂದ್ರೆ ಕಲೆಕ್ಟಿವ್ ಆಗಿ ಕೆಲಸ ಮಾಡಿ ನಾವು ನಮ್ಮನ್ನು ನಾವು ಉದ್ಧಾರ ಮಾಡೋದು ಸಾಧ್ಯ. ಸೊ ಅದಕ್ಕೆ ದೊಡ್ಡ ತುಂಬ ಗೊತ್ತಿದ್ದು ತುಂಬ ಜ್ಞಾನಿಗಳೆಲ್ಲ ಇರ್ತಾರೆ. ನಾವು ಈ ಸಮಯ ಬಂದಿದೆ, ಈ ಕಲೆಕ್ಟಿವ್ ಕರ್ಮವನ್ನು, ಸಾಮೂಹಿಕ ಕರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು, ಮತ್ತು ಒಬ್ಬ ಜವಾಬ್ದಾರಿಯುತವಾದ ನಾಗರಿಕರಾಗಿರ್ಬೋದು, ನಾವೆಲ್ಲ ಒಂದು ಭಾವ ಮಾಡಿಕೊಂಡು ವಸುದೇವರ ಕುಟುಂಬ ಅಂತ ಹೇಳ್ತಾರಲ್ಲ, ಅಂದರೆ ಈ ಜಗತ್ತೇ ಒಂದು ಮನೆ, ಆ ಒಂದು ಉದ್ದೇಶವನ್ನು ಮಾಡಬೇಕು. ಅದರಿಂದ ನಾವು ಸಾಧ್ಯ. ಇಲ್ಲ ಅಂದರೆ ನಾವು ಇಂಗ್ಲೀಷ್ ಕಡೆ ಕಿತ್ತಾಡ್ಕೊಂಡು ಓಡಾಡ್ಕೊಂಡು ಅಲ್ಲೇ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಆಗಲೇ ಹೇಳಿ ಏನು ಹೇಳಿದ್ರೆ, ಹೇಳಿ ಎದ್ದೇಳಿ ಎಲ್ಲರೂ ಎದ್ದು ಹೇಳಿದ್ರು ಅದಾಯ್ತು. ಏನು ಹೇಳ್ತಾರೆ, ಒಂದು ಪ್ರೀತಿ, ವಿಶ್ವಾಸ, ಶಾಂತಿ, ಸಾಮರಸ್ಯ ಸಮಾಜವನ್ನು ಸಂಕಲ್ಪ ಆಗಿದೆ. ಸೊ ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದರೆ, ಇಡೀ ಒಂದು ಮನುಕುಲಕ್ಕೆ ಈ ವೈಯಕ್ತಿಕ ತಿಳಿಸೋದಕ್ಕೆ ಡ್ಯುಯಲ್ ಐಡಿಯಾಸ್ ಅಂತ ಎರಡು
ಆದರ್ಶಗಳನ್ನು ನಾವು ಇಟ್ಕೊಂಡು ಒಂದು ಏನಪ್ಪ ಅಂದರೆ ಅದು ಹೇಳಿದ್ದಾರೆ ಮೋಕ್ಷ ಆತ್ಮಾನ ಮಾಡಬೇಕು. ಇಲ್ಲಿ ಏನದು ಮೊದಲನೇದೇನಪ್ಪ ಅಂದರೆ ಆತ್ಮಾನ ಮೋಕ್ಷಾರ್ಥ ಅಂದರೆ ನೀವು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಆತ್ಮಜ್ಞಾನವನ್ನು ತಿಳಿಸಿಕೊಂಡು ಈ ಕ್ರಮದಿಂದ ನೀವು ಹೊರಗೆ ಬಾ. ಈ ಕ್ರಮದಿಂದ ಹೊರಗೆ ಆತ್ಮಜ್ಞಾನಿಯಾಗೂ ಆ ಮೂಲಕ ನೀವು ಮೋಕ್ಷವನ್ನು ಪಡೆ. ಅದು ಆತ್ಮಾನ ಮೋಕ್ಷಾರ್ಥ. ಎರಡನೇದು ಎಲ್ಲವನ್ನೂ ಕೂಡ ಜಗತ್ತಿನ ಜೀವನ ಹೇಗಬೇಕು ಅಂತಂದರೆ ಜಗತ್ತಿನ ಅದು ಆ ರೀತಿ ಜೀವನ ಮಾಡಬೇಕು. ಆ ರೀತಿ ಜೀವನ ಮಾಡೋದ್ರಿಂದ ಅದು ನಿಜವಾಗಿಯೂ ನೀವು ಅದು ನಿನಗೆ ಒಳ್ಳೆಯದಾಗ್ತದೆ. ಅವೆಲ್ಲ ಫಲಗಳು ಅದು ನಿನಗೆ ಮತ್ತೆ ವಾಪಸ್ ಬರ್ತದೆ. ಈ ರೀತಿ ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಇಲ್ಲಿಗೆ ನಾನು ಹೇಳೋದು ಏನಾದರೂ ಪ್ರಶ್ನೆ ಕೇಳಬಹುದು. ನನಗೆ ಗೊತ್ತಿದ್ರೆ ಗೊತ್ತಿದ್ರೆ